ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣ ನಾಯ್ಕ್, ಜ್ಞಾನ ದಿಕ್ಸೂಚಿ ಯೂಟ್ಯೂಬ್ ಚಾನಲಿಂದ. ಸ್ನೇಹಿತರೆ, ನಾನು ಕಳೆದ ಹಲವಾರು ವಿಡಿಯೋಗಳಲ್ಲಿ ಈ ಪದವಿ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕ ಹೊಂದುವಂತಹ ಅಭ್ಯರ್ಥಿಗಳಿಗೆ, ಆಕಾಂಕ್ಷಿಗಳಿಗೆ ಸಹಾಯವಾಗಲಿ ಮತ್ತು ಅವರು ಈ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವುದಕ್ಕೆ ಏನು ತಯಾರಿ ನಡೆದಿದೆಯೋ ಅದರಲ್ಲಿ ಬರುವಂತಹ ಪತ್ರಿಕೆಗಳಾದಂಥ ಕಡ್ಡಾಯ ಕನ್ನಡ, ಕಡ್ಡಾಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ ಮತ್ತು ಪರ್ಟಿಕ್ಯುಲರ್ ಆಗಿ ಅವರು ಪಿ ಜಿಯಲ್ಲಿ ಮಾಡಿರುವಂತಹ ಸಬ್ಜೆಕ್ಟ್ಗಳು, ಇದಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಕರ್ನಾಟಕ ರಾಜ್ಯದ ಪದವಿ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಈ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳುವುದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರವು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ನಿಯಮಾವಳಿಗಳನ್ನು ಕೂಡ ಮಾಡಿದೆ. ಈ ನಿಯಮಾವಳಿಗಳ ಪ್ರಕಾರ ಈ ಹುದ್ದೆಗೆ ಆಯ್ಕೆಯಾಗಲು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರವೇಶವನ್ನು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬೇಕಾಗುವಂತಹ ಒಂದು ಅನಿವಾರ್ಯತೆ ಕೂಡ ನಮ್ಮಲ್ಲಿದೆ. ಆದ್ದರಿಂದ ನಾವು ಈ ಒಂದು ಪರೀಕ್ಷೆಗಳಿಗೆ ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ನಾವು ಅದನ್ನು ಅಧ್ಯಯನ ಮಾಡಿದ್ದೇ ಆದರೆ ಖಂಡಿತವಾಗಿ ಈ ಏನು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯ ಪರೀಕ್ಷೆ ಏನಿದೆಯೋ ಅದರಲ್ಲಿ ನಾವು ಸುಲಭವಾಗಿ ಯಶಸ್ಸನ್ನು ಗಳಿಸ್ಬೋದು ಎಂಬ ದೃಷ್ಟಿಯಿಂದ ಈ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಿರುವಂತಹ ಕೆಲವು ಆಕಾಂಕ್ಷಿಗಳು, ಕೆಲವು ಸ್ಪರ್ಧಾರ್ಥಿಗಳಿಗೆ ಅನುಕೂಲವಾಗಲಿ ಅಂತ ನಾನು ಕಳೆದ ಹಲವಾರು ತರಗತಿಗಳಲ್ಲಿ, ವಿಡಿಯೋಗಳಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ, ಅಂದರೆ ಕಡ್ಡಾಯ ಪತ್ರಿಕೆ ಇಂಗ್ಲೀಷ್ ಏನಿದೆಯೋ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಹಲವಾರು ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ. ಇವತ್ತಿನ ಈ ವಿಡಿಯೋನಲ್ಲಿ ಇಂಗ್ಲೀಷ್ನ ಆರ್ಟಿಕಲ್ಸ್, ಇಂಗ್ಲೀಷ್ನಲ್ಲಿ ಬರುವಂತಹ ಆರ್ಟಿಕಲ್ಸ್ ಅಥವಾ ಉಪಪದ ಅಂತ ಏನು ಹೇಳ್ತೀವಿ, ಆರ್ಟಿಕಲ್ಸ್ ಅಂತಂದರೆ ಎ, ಆ್ಯನ್, ದ, ಇದಕ್ಕೆ ಸಂಬಂಧಪಟ್ಟಂತೆ ನಾನು ಇದರಲ್ಲಿ ಚರ್ಚೆ ಮಾಡ್ತೇನೆ. ಅದಕ್ಕಿಂತ ಮೊದಲು ನಾವು ಈ ಒಂದು ತರಗತಿಯಲ್ಲಿ, ಈ ಒಂದು ವಿಡಿಯೋನಲ್ಲಿ ನಾವು ಏನೇನೆಲ್ಲ ಚರ್ಚೆ ಮಾಡ್ತೀವಿ ಅನ್ನೋದನ್ನು ನೋಡೋದಾದರೆ, ಟೇಬಲ್ ಆಫ್ ಕಂಟೆಂಟ್ಸ್ ಅಥವಾ ವಿಷಯ ಸೂಚಿ ಒಮ್ಮೆ ನೋಡ್ಕೊಳ್ಳೋಣ. ಇದರಲ್ಲಿ ಬಹಳ ಪ್ರಮುಖವಾಗಿ ಈ ವಿಡಿಯೋನಲ್ಲಿ ಪದವಿ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಸಹಾಯಕ ಪ್ರಾಧ್ಯಾಪಕರು ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನಡೆಸುವಂತಹ ಸ್ಪರ್ಧಾತ್ಮಕ ಪರೀಕ್ಷೆ ಏನಿದೆಯೋ ಇದರಲ್ಲಿ ಒಟ್ಟು 4 ಪತ್ರಿಕೆಗಳು ಬರ್ತವೆ. ಅದರಲ್ಲಿ ಒಂದು ಕಡ್ಡಾಯ ಕನ್ನಡ, ಎರಡನೇದು ಕಡ್ಡಾಯ ಇಂಗ್ಲೀಷ್, ಕಂಪಲ್ಸರಿ ಇಂಗ್ಲೀಷ್, ಎರಡನೇದು ಜನರಲ್ ಸ್ಟಡೀಸ್ ಬರ್ತದೆ, ಮೂರನೇದು ಜನರಲ್ ಸ್ಟಡೀಸ್ ಬರ್ತದೆ, ನಾಲ್ಕನೇದು ಸಬ್ಜೆಕ್ಟ್ ಬರುತ್ತೆ, ಅಂದರೆ ವಿಷಯ. ಪಿ ಜಿನಲ್ಲಿ ನೀವು ಯಾವ ಸಬ್ಜೆಕ್ಟನ್ನು ತೆಗೆದುಕೊಂಡಿದ್ದೀರೋ ಅದನ್ನು ಇಲ್ಲಿ ಒಂದು ಪತ್ರಿಕೆಯಾಗಿ ತೆಗೆದುಕೊಳ್ಬೇಕಾಗತ್ತೆ. ಆದ್ದರಿಂದ ನಾವು ಇಷ್ಟು ಪತ್ರಿಕೆಗಳಲ್ಲೂ ಕೂಡ ನಾವು ತುಂಬ ಸೀರಿಯಸ್ ಆಗಿಯೇ ನಾವು ಸ್ಟಡಿ ಮಾಡಬೇಕಾಗತ್ತೆ. ಅದರಲ್ಲಿ ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಇಂಗ್ಲೀಷ್ ಇವೆರಡಿಗೂ ಎಲಿಜಿಬಿಲಿಟಿಗೆ ಮಾತ್ರ, ಅರ್ಹತೆಯನ್ನು ಪಡೆದುಕೊಳ್ಳೋದಕ್ಕೆ ಮಾತ್ರ. ಅಂದರೆ ಕನ್ನಡದಲ್ಲಿ 35, ಇಂಗ್ಲೀಷ್ನಲ್ಲಿ 35, ಒಟ್ಟಾರೆ ಅಗ್ರಿಗೇಟ್ನಲ್ಲಿ ನಾವು 40% ತೆಗೆದುಕೊಳ್ಳೇಬೇಕಾಗತ್ತೆ. ಇಲ್ಲ ಅಂತಂದರೆ ನೀವು ಜನರಲ್ ಸ್ಟಡೀಸ್ ಮತ್ತು ಸಬ್ಜೆಕ್ಟ್ನಲ್ಲಿ ಎಷ್ಟೇ ಮಾರ್ಕ್ಸನ್ನು ತೆಗೆದುಕೊಂಡರೂ ಕೂಡ ನಿಮಗೆ ಈ ಕನ್ನಡ ಪಾಸ್ ಆಗಲಿಲ್ಲ ಅಂತಂದರೆ ಅಥವಾ ಇಂಗ್ಲೀಷ್ ಪಾಸ್ ಆಗಲಿಲ್ಲ ಅಂತಂದರೆ ಮುಂದಿನ ಪತ್ರಿಕೆಗಳಿಗೆ ಅವರು ವ್ಯಾಲ್ಯೂಷನ್ ಮಾಡೋದಕ್ಕೆ ಹೋಗೋದೇ ಇಲ್ಲ. ಆದ್ದರಿಂದ ನೀವು ಕನ್ನಡದಲ್ಲಿ ಮಿನಿಮಮ್ ಏನು 35, ಇಂಗ್ಲೀಷ್ನಲ್ಲಿ 35, ಅಗ್ರಿಗೇಟ್ ಏನು 40% ಕೇಳಿದರೋ ಅಷ್ಟನ್ನು ನೀವು ತೆಗೆದುಕೊಳ್ಳೇಬೇಕಾಗತ್ತೆ. ಆದ್ದರಿಂದ ಇಲ್ಲಿ ಇಂಗ್ಲೀಷ್ ಪತ್ರಿಕೆಯೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂತಂದರೆ 2016ರ ಒಂದು ಪರೀಕ್ಷೆ ಏನಿತ್ತು, 2016ರಲ್ಲಿ ನಡೆದಂತಹ ಈ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನಡೆದಂತಹ ಸ್ಪರ್ಧಾತ್ಮಕ ಪರೀಕ್ಷೆ ಏನಿತ್ತು, ಹಲವಾರು ಅಭ್ಯರ್ಥಿಗಳು ಜನರಲ್ ಸ್ಟಡೀಸ್ ಮತ್ತು ಸಬ್ಜೆಕ್ಟ್ನಲ್ಲಿ ಒಳ್ಳೆ ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾರೆ. ಅಂದರೆ 300ಗೆ ಆವಾಗ 300ಕ್ಕೆ ಸುಮಾರು 270, 80 ಹೀಗೆಲ್ಲ ತೆಗೆದುಕೊಂಡಿದ್ದಾರೆ. ಆದರೆ ಇಂಗ್ಲೀಷ್ನಲ್ಲಿ ಅಥವಾ ಕನ್ನಡದಲ್ಲಿ ಫೇಲ್ ಆಗಿ ಅವರು ಆ ಹುದ್ದೆಯನ್ನು ಪಡ್ಕೊಳ್ಳೋದ್ರಿಂದ ವಂಚಿತರಾಗಿರುವುದನ್ನು ಕೂಡ ನಾವು, ಆ ಉದಾಹರಣೆಯನ್ನು ಕೂಡ ನಾವು ನೋಡಬಹುದು. ಆದ್ದರಿಂದ ನೀವು ಈ ಒಂದು ಪರೀಕ್ಷೆಗೆ ತಯಾರಾಗುತ್ತಿರುವಂತಹ ನೀವೆಲ್ಲ
ಸ್ವಲ್ಪ ಕೇರ್ಫುಲ್ಲಾಗಿ ಮತ್ತು ಸೀರಿಯಸ್ ಆಗಿ ಅದನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನೋದು ಒಂದು ವಿಚಾರ. ನಂತರದಲ್ಲಿ ನಾವು ಈಗ ನಾವು ಆರ್ಟಿಕಲ್ಸ್ ಬಗ್ಗೆ ಮಾತನಾಡಿದಾಗ ಆರ್ಟಿಕಲ್ಸ್ ಅಂತಂದರೆ ಇಂಗ್ಲೀಷ್ನಲ್ಲಿ ಯಾವ್ಯಾವುದು ಬರ್ತದೆ, ಆರ್ಟಿಕಲ್ಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡು ಅದಕ್ಕೆ ಉದಾಹರಣೆ ಸಮೇತವಾಗಿ ನಾವು ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಆರ್ಟಿಕಲ್ಸ್ ಯಾವ್ಯಾವುದು ಇಂಗ್ಲೀಷ್ನಲ್ಲಿ? ಆರ್ಟಿಕಲ್ಸ್ ಯಾವುದು ಅಂದರೆ ಇಂಗ್ಲೀಷ್ನಲ್ಲಿ ಎ, ಯಾನ್, ದ. ಯಾವುದು? ಎ, ಯಾನ್ ಮತ್ತು ದ. ಈ ಮೂರು ಪದಗಳು ಉಪಪದಗಳು ಅಂತ ಅನಿಸ್ಕೊಳ್ಳುತ್ತೆ. ಅಂದರೆ ಇಂಗ್ಲೀಷ್ನಲ್ಲಿ ನಾವು ಎ, ಯಾನ್, ದವನ್ನು ನಾವು ಆರ್ಟಿಕಲ್ಸ್ ಅಂತ ಕರಿತೀವಿ. ಹಾಗಾದರೆ ಎ, ಆ್ಯನ್ ಮತ್ತು ದ ಈ ಆರ್ಟಿಕಲ್ಸನ್ನು ಯಾವ ಯಾವ ಸಂದರ್ಭದಲ್ಲಿ ಹೇಗೆ ಬಳಸಬೇಕು ಎಂಬುದರ ಬಗ್ಗೆ ನಾವು ಒಂದು ಕೆಲವು ಫಾರ್ಮುಲಾಗಳನ್ನು ಮತ್ತು ಕೆಲವು ತಂತ್ರಗಳನ್ನು, ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಬೇಕು. ಅಂದರೆ ಹೌ ಟು ಯೂಸ್ ಆರ್ಟಿಕಲ್ಸ್ ಇನ್ ದ ವೇರಿಯಸ್ ಸೆಂಟೆನ್ಸಸ್, ಇನ್ ದ ವೇರಿಯಸ್ ವರ್ಡ್ಸ್ ಆರ್ ಸೆಂಟೆನ್ಸಸ್ ಅಂತ ನಾವು ಹಲವಾರು ಸಂದರ್ಭಗಳಲ್ಲೂ ಕೂಡ, ಏಕೆಂದರೆ ಎ, ಆ್ಯನ್, ದ ಅನ್ನೋದು ಬೇರೆ ಬೇರೆ ಸಂದರ್ಭಗಳಲ್ಲಿ, ಬೇರೆ ಬೇರೆ ಪರಿಸ್ಥಿತಿಯಲ್ಲಿ, ಸಿಚುಯೇಷನಲ್ಲಿ, ಕಂಡೀಷನಲ್ಲಿ ಏನಾಗುತ್ತೆ ಅಂದರೆ ಅದು ಬೇರೆ ಬೇರೆ ರೂಪದಲ್ಲಿ ನಾವು ಅದನ್ನು ಯೂಸ್ ಮಾಡುವಂಥದ್ದು ಬರುತ್ತೆ. ಅದರಲ್ಲಿ ನಾವು ಮೊದಲನೇದಾಗಿ ಎ, ಆ್ಯನ್ ನ ಯಾವ ರೀತಿ ಯಾವ ಸಂದರ್ಭದಲ್ಲಿ ಬಳಸ್ಬೋದು ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ, ಎ, ಆ್ಯನ್ ಯೂಸ್ಡ್ ಫಾರ್ ಆಬ್ಜೆಕ್ಟ್ಸ್ ದಟ್ ಆರ್ ನಾಟ್ ಸ್ಪೆಸಿಫಿಕ್ ಆರ್ ಒನ್ ಆಫ್ ಸೆವರಲ್ ಥಿಂಗ್ಸ್ ಆಫ್ ಎ ಸಿಮಿಲರ್ ಟೈಪ್. ಇಲ್ಲಿ ಏನು ಮಾಡ್ತೀವಿ ನಾವು ಅಂದರೆ ಯಾವುದಾದ್ರೂ ಒಂದು ವಸ್ತುವನ್ನು, ಆಬ್ಜೆಕ್ಟ್ಸ್ ಅಂತ ಏನು ಹೇಳ್ತೀವೋ, ವಸ್ತುವನ್ನು ಉಪಯೋಗಿಸುವಾಗ ಅದನ್ನು ಯಾವುದೇ ರೀತಿಯಲ್ಲಿ ಸ್ಪೆಸಿಫಿಕ್ ಆಗಿ ಹೇಳದೇ ಇದ್ದಾಗ, ಯಾವುದೇ ವಸ್ತುವನ್ನು ಸ್ಪೆಸಿಫಿಕ್ ಆಗಿ ಹೇಳದೇ ಇದ್ದಾಗ ಅದನ್ನು ನಾವು ಎ ಮತ್ತು ಆ್ಯನನ್ನು ಬಳಸ್ತೀವಿ ಅನ್ನೋದು ಒಂದು ತಿಳ್ಕೊಳ್ಳಿ. ಅದರಲ್ಲಿ ಫಾರ್ ಎಕ್ಸಾಂಪಲ್, ಐ ನೀಡ್ ಎ ಫೋನ್, ಐ ನೀಡ್ ಎ ಫೋನ್ ಅನ್ನೋದ್ರ ಬಗ್ಗೆ ಎ ಬಂದಿದೆ ನೋಡಿ, ಎ ಫೋನ್. ಆಮೇಲೆ ಎ ಆ್ಯನ್ ಯೂಸ್ಡ್ ದ ಫಸ್ಟ್ ಟೈಮ್ ವಿ ಇಂಟ್ರೊಡ್ಯೂಸ್ ಆ್ಯನ್ ಆಬ್ಜೆಕ್ಟ್. ಯಾವುದಾದ್ರೂ ಒಂದು ವಸ್ತುವನ್ನು ಫಸ್ಟ್ ಟೈಮ್ನಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡುವಾಗ, ಪರಿಚಯವನ್ನು ಮಾಡಿಕೊಳ್ಳುವಾಗ ಅದನ್ನು ಬಳಸ್ತೀವಿ, ಎ ಅಥವಾ ಆ್ಯನನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಐ ಸಾ ಎ ಮೂವಿ ಲಾಸ್ಟ್ ನೈಟ್. ಐ ಸಾ ಎ ಮೂವಿ ಲಾಸ್ಟ್ ನೈಟ್. ಎ ಮೂವಿ ಅನ್ನೋದು ಒಂದು ಏನು ಅಂತಂದರೆ, ಇದು ಒಂದು ರೀತಿಯಲ್ಲಿ ಯಾವುದಾದ್ರು ವಸ್ತುವನ್ನು ಇಂಟ್ರೊಡ್ಯೂಸ್ ಮಾಡುವಾಗ, ಪರಿಚಯ ಮಾಡುವಾಗ ಹೇಳ್ತೀವಿ ನಾವು, ಆವಾಗ ಎಯನ್ನು ಬಳಸೋದಂತ ಒಂದು. ಆಮೇಲೆ ಇಟ್ ಈಸ್ ಯೂಸ್ಡ್ ಆ್ಯಸ್ ಸಿನಾನಿಮಸ್ ಫಾರ್ ದ ನಂಬರ್ ಒನ್. ಅಂದರೆ ನಾವು ನೋಡಿ ಸಂಖ್ಯೆ ಒಂದನ್ನು ಹೇಳುವಾಗ ಸಿನಾನಿಮಸ್ಸನ್ನು ಬಳಸ್ಕೊಂಡು ಹೇಳುವಾಗ ಅದನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ದೇ ಬಾಟ್ ಎ ಕಂಪ್ಯೂಟರ್. ಅವರು ಒಂದು ಕಂಪ್ಯೂಟರ್ನ ಖರೀದಿಸಿದರು, ತಂದರು. ಎ ಕಂಪ್ಯೂಟರ್ ಅನ್ನೋದ್ರ ಬಗ್ಗೆ. ಆಮೇಲೆ ಇಟ್ ಈಸ್ ಎ ಆ್ಯನ್ ಈಸ್ ಯೂಸ್ಡ್ ಟು ಇಂಡಿಕೇಟ್ ಒನ್ ಆಫ್ ಎ ಗ್ರೂಪ್. ಒಂದು ಗುಂಪನ್ನು ನಾವು ಹೇಳುವಾಗ ಎ ಅಥವಾ ಆ್ಯನನ್ನು ಬಳಸ್ತೀವಿ. ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, ಶಿ ಈಸ್ ಎ ಸಿಂಗರ್. ಶಿ ಈಸ್ ಎ ಸಿಂಗರ್. ಎ ಸಿಂಗರ್ ಅಂತ. ಇದು ಎ ಆ್ಯನ್ ಬಳಸೋದ್ರ ಬಗ್ಗೆ ಒಂದು ಉದಾಹರಣೆ. ಸಾಕಷ್ಟು ಉದಾಹರಣೆಗಳಿದ್ದಾವೆ. ನಿಮಗೆ ಮುಂದಿನ ಸ್ಲೈಡ್ಸ್ಗಳಲ್ಲಿ ಅದನ್ನು ಎಕ್ಸಾಂಪಲ್ ಸಮೇತ ನಾನು ಹೇಳ್ತಾ ಹೋಗ್ತಿದ್ದೇನೆ. ಹಾಗೆ ನೀವು ಗಮನಿಸ್ತಾ ಇರಿ. ಎಲ್ಲ ಸ್ಲೈಡ್ಗಳನ್ನು ನೋಡಿ. ಎಲ್ಲ ಸ್ಲೈಡ್ಗಳನ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಎ ಆ್ಯನನ್ನು ಈ ರೀತಿ ಬಳಸ್ತೀವಿ. ದಾನ ಯಾವ ರೀತಿ ಬಳಸೋದು ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ, ದ ಈಸ್ ಯೂಸ್ ಫಾರ್ ಸ್ಪೆಸಿಫಿಕ್ ಆಬ್ಜೆಕ್ಟ್ಸ್ ಆರ್ ಆಬ್ಜೆಕ್ಟ್ಸ್ ದಟ್ ಬೋತ್ ದ ಸ್ಪೀಕರ್ ಆ್ಯಂಡ್ ಲಿಸ್ನರ್ ನೋ. ಈ ದಾನ ನಾವೊಂದು ಸ್ಪೆಸಿಫಿಕ್ ಆಗಿ ಯಾವುದೇ ವಸ್ತುವನ್ನು ಅಥವಾ ಯಾವುದೇ ಒಬ್ಬ ಕೇಳುಗ ಅಥವಾ ಮಾತಾಡೋರ ಬಗ್ಗೆ ನಾವು ಮಾತನಾಡುವಾಗ ಒಂದು ಸ್ಪೆಸಿಫಿಕ್ ಆಬ್ಜೆಕ್ಟ್ ಏನಿರುತ್ತೋ ಅದನ್ನು ಹೇಳುವಾಗ ದಾವನ್ನು ಬಳಸ್ತೇವೆ. ಅಂದರೆ ಎ ಆ್ಯನನ್ನು ಅಂದರೆ ಅದು ಅದನ್ನು ಬಳಸುವಂಥದ್ದು ದಟ್ ಆರ್ ನಾಟ್ ಸ್ಪೆಸಿಫಿಕ್ ಆರ್ ಒನ್ ಆಫ್ ಸೆವೆರಲ್ ಥಿಂಗ್ಸ್ ಆಫ್ ಎ ಸಿಮಿಲರ್ ಟೈಪ್. ಅಂದರೆ ಇದನ್ನು ಎ ಆ್ಯನನ್ನು ಸ್ಪೆಸಿಫಿಕ್ ಅಲ್ಲದೆ ಇರುವಂತಹ ವಸ್ತುಗಳಿಗೆ ನಾವು ಬಳಸ್ತೀವಿ. ದಾವನ್ನು ಸ್ಪೆಸಿಫಿಕ್ ಆಬ್ಜೆಕ್ಟ್ಸ್ ಏನಿರ್ತವೋ ಅದಕ್ಕೆ ಮಾತ್ರ ಬಳಸ್ತೀವಿ. ಉದಾಹರಣೆಗೆ ನೋಡಿ, ಫಾರ್ ಎಕ್ಸಾಂಪಲ್, ಕೆನ್ ಯು ಗಿವ್ ಮೀ ದ ಬುಕ್ಸ್ ಆನ್ ದ ಟೇಬಲ್. ಕೆನ್ ಯು ಗಿವ್ ಮೀ ದ ಬುಕ್ಸ್ ಆನ್ ದ ಟೇಬಲ್. ಆ ಟೇಬಲ್ ಮೇಲಿರುವಂತಹ ಪುಸ್ತಕವನ್ನು ನೀವು ನನಗೆ ಕೊಡೋಕ್ಕಾಗತ್ತಾ? ಅಂದರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾರೆ, ಏನನ್ನು ತರಬೇಕು ಅಂತ ಸ್ಪೆಸಿಫಿಕ್ ಹೇಳ್ತಾ ಇದ್ದಾರೆ ಅವರು, ಪುಸ್ತಕಗಳನ್ನು. ಕೆನ್ ಯು ಗಿವ್ ಮೀ ದ ಬುಕ್ಸ್ ಆನ್ ದ ಟೇಬಲ್. ದ ಬುಕ್ಸ್
ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾರೆ. ಇದು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇರೋವಂಥದ್ದು ವಸ್ತು. ಆಯಿತಾ? ನಂತರದಲ್ಲಿ ಇಟ್ ಈಸ್ ಯೂಸ್ಡ್ ವೆನ್ ವಿ ಮೆನ್ಷನ್ ದ ಆಬ್ಜೆಕ್ಟ್ ಅಗೈನ್. ಯಾವುದಾದ್ರೂ ವಸ್ತುವನ್ನು ನಾವು ಮೆನ್ಷನ್ ಮಾಡಿದಾಗಲೂ ಕೂಡ ಪುನಃ ನಾವೇನು ಮಾಡ್ತೀವಿ, ಈ ದಾವನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ದ ಮೂವಿ ಈಸ್ ಬೇಸ್ಡ್ ಆನ್ ಎ ರಿಯಲ್ ಲೈಫ್ ಇನ್ಸಿಡೆಂಟ್. ದ ಮೂವಿ ಈಸ್ ಬೇಸ್ಡ್ ಆನ್ ಎ ರಿಯಲ್ ಲೈಫ್ ಇನ್ಸಿಡೆಂಟ್. ದ ಮೂವಿ ಬಳಸ್ತು ನೋಡಿ. ಇಲ್ಲಿ ದ ಮೂವಿ ಅನ್ನೋದು ಒಂದು ಸ್ಪೆಸಿಫಿಕ್ ಆಬ್ಜೆಕ್ಟ್ ಆಗಿರ್ತದೆ. ಆದ್ದರಿಂದ ಇಲ್ಲಿ ದ ಅನ್ನು ದ ಮೂವಿ ಅಂತ ಬಳಸ್ತೀವಿ. ಆಮೇಲೆ ಇಟ್ ಈಸ್ ಯೂಸ್ಡ್ ಬಿಫೋರ್ ಪ್ಲೂರಲ್ ಕಂಟ್ರೀಸ್ ಆರ್ ಅದರ್ ಪ್ಲೂರಲ್ ರಿಲಿಜನ್ಸ್. ನೋಡಿ, ಇಟ್ ಈಸ್ ಯೂಸ್ಡ್ ಬಿಫೋರ್ ಪ್ಲೂರಲ್ ಕಂಟ್ರೀಸ್ ಆರ್ ಅದರ್ ಪ್ಲೂರಲ್ ರೀಸನ್ಸ್ ಆ್ಯಂಡ್ ಬಾಡೀಸ್ ಆಫ್ ವಾಟರ್. ನೋಡಿ, ಸಾಮಾನ್ಯವಾಗಿ ರಾಷ್ಟ್ರಗಳು ಬಹುವಚನದಲ್ಲಿ ಕರೆಯಲ್ಪಡುವಂತಹ ರಾಷ್ಟ್ರಗಳನ್ನು ನಾವು ಮೆನ್ಷನ್ ಮಾಡುವಾಗ, ಹೇಳುವಾಗ ದಾವನ್ನು ಬಳಸ್ತೇವೆ. ಅಂದರೆ ನೋಡಿ, ಕೆಲವು ರಾಷ್ಟ್ರಗಳು ಬಹುವಚನದಿಂದ ಕರೆಯಲ್ಪಡ್ತವೆ. ಅಂಥ ರಾಷ್ಟ್ರಗಳನ್ನು ಹೇಳುವಾಗ ದಾ ಅಂತ ಬಳಸಬೇಕು. ಅಥವಾ ಈ ರೀಸನ್ಸ್, ಪ್ರದೇಶಗಳು ಬಹುವಚನದಿಂದ ಕೂಡಿದಂಥ ಪ್ರದೇಶಗಳ ಹೆಸರು ಬಂದಾಗ, ಅಥವಾ ಬಾಡೀಸ್ ಆಫ್ ವಾಟರ್, ನೀರಿನ ಒಂದು ಇದನ್ನು ಹೇಳಿದಾಗ ಅದನ್ನು ನಾವು ದಾ ಅಂದರೆ ಒಂದು ಪರ್ಟಿಕ್ಯುಲರ್ ಅಥವಾ ಸ್ಪೆಸಿಫಿಕ್ ಆಬ್ಜೆಕ್ಟ್ ಸ್ಪೆಸಿಫಿಕ್ ಆದಂಥ ಒಂದು ನಾವು ಆರ್ಟಿಕಲ್ ಏನಿದೆಯೋ ದಾವನ್ನು ನಾವಿಲ್ಲಿ ಬಳಸಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ದ ನೆದರ್ಲ್ಯಾಂಡ್ಸ್. ನೋಡಿ, ನೆದರ್ಲ್ಯಾಂಡ್ಸ್ ಅನ್ನೋದು ಬಹುವಚನದಲ್ಲಿರುವಂತಹ ರಾಷ್ಟ್ರದ ಹೆಸರು. ಅದು ಲ್ಯಾಂಡ್ಸ್, ನೆದರ್ಲ್ಯಾಂಡ್ಸ್. ಆವಾಗ ಅಲ್ಲಿ ಫಾರ್ಮುಲದ ಪ್ರಕಾರವಾಗಿ ನೋಡೋಕೆ ಹೋದಾಗ, ರೂಲ್ಸ್ ಪ್ರಕಾರ ನೋಡಿದ್ರೆ ನೆದರ್ಲ್ಯಾಂಡ್ ಅಂತ ಹೇಳೋಕ್ಕಾಗೋದಿಲ್ಲ, ನೆದರ್ಲ್ಯಾಂಡ್ಸ್ ಅಂತ ಹೇಳೋಕ್ಕಾಗೋದಿಲ್ಲ ನಾವು. ಆದ್ದರಿಂದ ಈ ದೇಶಗಳು ಸಾಮಾನ್ಯವಾಗಿ ಒಂದು ತಂತ್ರವನ್ನು ತಿಳ್ಕೊಳ್ಳಿ ನೀವು. ಯಾವ ದೇಶಗಳು ಬಹುವಚನದಿಂದ ಕೂಡಿರುತ್ತದೋ ಅಂಥ ರಾಷ್ಟ್ರದ ಹೆಸರುಗಳನ್ನು ಹೇಳುವಾಗ ನೀವು ಈ ಸ್ಪೆಸಿಫಿಕ್ ಆರ್ಟಿಕಲ್ ಆದಂತಹ ಏನು ದಾ ಇದೆಯೋ ಅದನ್ನೇ ಬಳಸಬೇಕು. ಉದಾಹರಣೆಗೆ ದ ನೆದರ್ಲ್ಯಾಂಡ್ಸ್ ಅಂತ. ಇನ್ನೊಂದು ಎಕ್ಸಾಂಪಲು, ಇಟ್ ಈಸ್ ಯೂಸ್ಡ್ ಬಿಫೋರ್ ಸರ್ಟೈನ್ ಆಬ್ಜೆಕ್ಟಿವ್ಸ್ ಟು ಗಿವ್ ಎ ಪ್ಲೂರಲ್ ಮೀನಿಂಗ್. ಕೆಲವು ಸಂದರ್ಭಗಳಲ್ಲಿ ಒಂದು ವಸ್ತುವನ್ನು ಹೇಳುವಾಗ ಈ ಬಹುವಚನದಲ್ಲಿ ಹೇಳುವಂಥ ಸಂದರ್ಭದಲ್ಲಿ ಬಳಸುವಂಥ ಸಂದರ್ಭದಲ್ಲಿ ನಾವು ಹೇಳಬೇಕಾಗತ್ತೆ. ವಿಶೇಷ ಗುಣಗಳಿರುವಂತಹ ವಸ್ತು, ವ್ಯಕ್ತಿಗಳು ಹೇಳುವಾಗ ನಾವು ದಾನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ದ ರಿಚ್ ಅಂತಂದರೆ ಶ್ರೀಮಂತರು. ಈ ಥರ ದ ರಿಚ್ ಅಂತಂದರೆ ಇದು ಒಂಥರ ಪ್ಲೂರಲ್ ಫಾರ್ಮ್ನಲ್ಲಿ. ರಿಚ್ ಅಂದರೆ ಶ್ರೀಮಂತರು ಅನ್ನೋ ಪದವನ್ನು ಪ್ಲೂರಲ್ ಫಾರ್ಮ್ನಲ್ಲಿ ಹೇಳೋದ್ರಿಂದ ನಾವು ದ ರಿಚ್ ಅಂತ ಬಳಸ್ತೀವಿ. ನೆಕ್ಸ್ಟ್, ಹಾಗಾದರೆ ನಾವು ಆರ್ಟಿಕಲ್ಸನ್ನು ಯಾವ ರೀತಿಯಲ್ಲಿ ಉಪಯೋಗಿಸೋದು? ಹೌ ಟು ಯೂಸ್ ಯಾನ್. ಎ ಮತ್ತು ಯಾನ್ ಆರ್ಟಿಕಲ್ಸ್ನಲ್ಲಿ ಬರುವಂತಹ ಡೆಫಿನಿಟ್ ಆರ್ಟಿಕಲ್ಸ್ ಮತ್ತು ಇಂಡೆಫಿನಿಟ್ ಆರ್ಟಿಕಲ್ಸ್ ಅಂತ ಎರಡು ಆರ್ಟಿಕಲ್ಸನ್ನು ಗುರುತಿಸ್ತೀವಿ ಇಂಗ್ಲೀಷ್ನಲ್ಲಿ ನಾವು. ಡೆಫಿನಿಟ್ ಆರ್ಟಿಕಲ್ಸ್ನಲ್ಲಿ ನಾವೇನು ಮಾಡ್ತೀವಿ, ದಾನ ಬಳಸ್ಕೊಳ್ತೀವಿ. ಇಂಡೆಫಿನಿಟ್ ಆರ್ಟಿಕಲ್ಸ್ನಲ್ಲಿ ಎ ಮತ್ತು ಆ್ಯನನ್ನು ಬಳಸ್ಕೊಳ್ತೀವಿ. ಆದರೆ ಇಲ್ಲಿ ಹೌ ಟು ಯೂಸ್ ಎ ಮತ್ತು ಆ್ಯನನ್ನು ಬಳಸೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಹೌ ಟು ಯೂಸ್ ಎ ಆ್ಯಂಡ್ ಆ್ಯನ್, ಅದರ ಉದಾಹರಣೆಯನ್ನು ತೆಗೆದುಕೊಂಡು ಅದನ್ನು ಯಾವ ಸಂದರ್ಭದಲ್ಲಿ ಉಪಯೋಗಿಸ್ತೀವಿ ಮತ್ತು ಎಕ್ಸಾಂಪಲ್ಸನ್ನು ನಾನು ಇಲ್ಲಿ ನಿಮಗೆ ಕೊಡ್ತೇನೆ. ಎ ಮತ್ತು ಆ್ಯನನ್ನು ಹೇಗೆ ಯಾವ ಸಂದರ್ಭದಲ್ಲಿ ಉಪಯೋಗ ಮಾಡ್ತೀವಿ ಅಂತಂದರೆ, ಇಟ್ ಈಸ್ ಯೂಸ್ಡ್ ಬಿಫೋರ್ ವರ್ಡ್ಸ್ ಬಿಗಿನಿಂಗ್ ವಿತ್ ಎ ಕಾನ್ಸೋನೆಂಟ್ ಸೌಂಡ್. ಯಾವ ಪದವು ಕಾನ್ಸೋನೆಂಟ್ ಸೌಂಡ್ನಿಂದ ಅಂದರೆ ವ್ಯಂಜನಾಕ್ಷರದಿಂದ ಪ್ರಾರಂಭ ಆಗುತ್ತೋ, ಅಂದರೆ ನಮ್ಮಲ್ಲಿ ಈ ಆರ್ಟಿಕಲ್ಸ್ನಲ್ಲಿ ನಾವು ಆಲ್ಫಾಬೆಟ್, ಇಂಗ್ಲೀಷ್ನ ಆಲ್ಫಾಬೆಟ್ಸ್ನಲ್ಲಿ 26 ಅಕ್ಷರಗಳಿದೆ. ದೇರ್ ಆರ್ 26 ಲೆಟರ್ಸ್ ಇನ್ ಇಂಗ್ಲೀಷ್. ಅದರಲ್ಲಿ A-E-I-O-U ಇದು ಓವೆಲ್ಸ್. ಇವೆಲ್ಲ ಓವೆಲ್ಸ್ ಬಿಟ್ಟು ಮಿಕ್ಕಿದ್ದು ಬರುವಂಥದ್ದು ಏನು ಅಕ್ಷರಗಳಿದಾವೋ ಸುಮಾರು, ಇನ್ನು ಅದರಲ್ಲಿ A-E-I-O-U 5 ಅಕ್ಷರಗಳ ಬಿಟ್ಟರೆ ಇನ್ನು ಹೆಚ್ಚು ಕಡಿಮೆ ಇನ್ನು 21 ಅಕ್ಷರಗಳೇನು ಬರ್ತಾವೆ ಅವೆಲ್ಲವೂ ಕೂಡ ಕಾನ್ಸೋನೆಂಟ್ ಸೌಂಡ್ ಅಂತ ಅಂದ್ಕೊಳ್ಳುತ್ತೆ. ಆ ಅಕ್ಷರಗಳು ಬಂದಾಗ ಕೆಲವು ಸಂದರ್ಭಗಳನ್ನು ಹೊರತುಪಡಿಸಿ ಅದನ್ನು ಹೇಳ್ತೀನಿ, ಉದಾಹರಣೆ ಸಮೇತ ನೆಕ್ಸ್ಟ್ ಹೇಳ್ತೀನಿ. ಇನ್ನು ಮಿಕ್ಕಿದ 21 ಅಕ್ಷರಗಳು ಏನಿದೆಯೋ ಆ ಅಕ್ಷರಗಳು ಕಾನ್ಸೋನೆಂಟ್ ಸೌಂಡ್ನಿಂದ ಪ್ರಾರಂಭ ಆಗುತ್ತೆ. ಕೆಲವು ಸಂದರ್ಭಗಳನ್ನು ಹೊರತುಪಡಿಸಿ ಅಂತ ಹೇಳ್ತಾ ಇದ್ದೀನಿ. ಆ ಸಂದರ್ಭ ಬಂದಾಗ 21 ಅಕ್ಷರಗಳಿಂದ ಪ್ರಾರಂಭವಾಗುವಂಥ ಯಾವುದೇ ಅಕ್ಷರ ಆಗಿದ್ದರೆ ಅಲ್ಲಿ ನಾವು ಎ ಅನ್ನು ಬಳಸಬೇಕು, ಆ್ಯನ್ ಬಳಸಂಗಿಲ್ಲ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್, ಎ ಮ್ಯಾನ್,
ಎ ಮ್ಯಾನ್ ಅಂತ ಇದೆ. ಮ್ಯಾನ್ ಅನ್ನೋ ಪದವನ್ನು ನೀವು ತೆಗೆದುಕೊಳ್ಬೇಕು ಫಸ್ಟು. ಮ್ಯಾನ್ ಅನ್ನೋ ಪದದಲ್ಲಿ MAN, ಎಮ್ ಅನ್ನೋದು ಆ ಪದದ ಪ್ರಾರಂಭಿಕ ಪದ, ಬಿಗಿನಿಂಗ್ ಲೆಟ್ರು, ಸ್ಟಾರ್ಟಿಂಗ್ ಲೆಟ್ರ್ ಅಥವಾ ಬಿಗಿನಿಂಗ್ ಲೆಟ್ರ್ ಅದು. ನೀವು ಈ ಪದವನ್ನು ತೆಗೆದುಕೊಂಡು ನೋಡಿದಾಗ ಮ್ಯಾನ್ನಲ್ಲಿ ಮೊದಲು ಬರುವಂಥ ಅಕ್ಷರ ಯಾವುದು ಅಂತಂದರೆ ಎಮ್. ಎಮ್ ಅಂದರೆ ಇಂಗ್ಲೀಷ್ನಲ್ಲಿ ಕಾನ್ಸೋನಂಟ್ ಸೌಂಡ್, ಅಂದರೆ ಅದು ವ್ಯಂಜನಾಕ್ಷರ, ಸ್ವರ ಅಲ್ಲ, ವ್ಯಂಜನ. ಎಮ್ ಅನ್ನೋದು ವ್ಯಂಜನ ಆದ್ದರಿಂದ ಯಾವಾಗಲೂ ನಾನು ಹೇಳಿದೆ, ಇದರ ಫಾರ್ಮುಲದ ಪ್ರಕಾರವಾಗಿ ನಾವು ನೋಡೋಕೆ ಹೋದರೆ ಈ ವ್ಯಂಜನ ಅಕ್ಷರದಿಂದ ಪ್ರಾರಂಭವಾಗುವಂಥ ಯಾವುದೇ ಪದಗಳಾದರೆ ಇಂಗ್ಲೀಷ್ ಪದಗಳು, ಅದರ ಮುಂದೆ ನಾವು ಎ ಅಕ್ಷರವನ್ನು ನಾವು ಸೇರಿಸಬೇಕು. ವಿ ಹ್ಯಾವ್ ಟು ಪುಟ್ ದ ಲೆಟರ್ ಎ ಬಿಫೋರ್ ಕಾನ್ಸೊನೆಂಟ್, ಬಿಫೋರ್ ಹ್ಯಾವಿಂಗ್ ಎ ಕಾನ್ಸೊನೆಂಟ್ ಸೌಂಡ್. ಯಾವುದೇ ಒಂದು ಪದದ ಮುಂದೆ ಈ ಪದದ ಪ್ರಾರಂಭಿಕ ಅಕ್ಷರ ಏನಿದೆಯೋ ಅದು ಕಾನ್ಸೊನೆಂಟ್ ಸೌಂಡ್ನಿಂದ ಪ್ರಾರಂಭವಾದರೆ ಅಲ್ಲಿ ಎ ಅಕ್ಷರವನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಯಿತು. ಅದರಲ್ಲಿ ಉದಾಹರಣೆಗೆ ಎ ಮ್ಯಾನ್. ಇನ್ನೊಂದು ಉದಾಹರಣೆ ಎ ಲ್ಯಾಂಪ್. ಲ್ಯಾಂಪಲ್ಲಿ ನೋಡಿ LAMP. ಲ್ಯಾಂಪಲ್ಲಿ ಬರುವಂಥ, ಈ ಪದದಲ್ಲಿ ಬರುವಂಥ ಮೊದಲ ಅಕ್ಷರ ಎಲ್ ಇಂಗ್ಲೀಷ್ನಲ್ಲಿ ಕಾನ್ಸೊನೆಂಟ್ ಸೌಂಡ್, ಅಂದರೆ ವ್ಯಂಜನಾಕ್ಷರ, ಅದು ಸ್ವರ ಅಲ್ಲ, ವ್ಯಂಜನಾಕ್ಷರ ಆದ್ದರಿಂದ ಅಲ್ಲಿ ಎ ಬಂದಿದೆ. ಅದಕ್ಕೆ ಇಂಗ್ಲೀಷ್ನ 21 ಅಕ್ಷರಗಳು ಕಾನ್ಸೊನೆಂಟ್ ಅಂತ ಬರುತ್ತೆ. ಕೆಲವು ಸಂದರ್ಭ ನಾವು ಹೊರತುಪಡಿಸಿ ಅಂತ ಹೇಳ್ತಿದ್ದೀನಿ. 21 ಅಕ್ಷರದಿಂದ ಪ್ರಾರಂಭವಾಗುವಂತಹ ಯಾವುದೇ ಒಂದು ಪದ ನಿಮ್ಮ ಕಣ್ಣ ಮುಂದೆ ನಿಮಗೆ ಪರೀಕ್ಷೆಯಲ್ಲಿ ಕೊಟ್ಟರೆ, ನೋಡಿದರೆ, ಅಲ್ಲಿ ನೀವು ಯೋಚನೆ ಮಾಡದೇನೆ ನೀವು ಎ ಅಕ್ಷರವನ್ನು ಸೇರಿಸಬೇಕು, ಎ ಅಂತ ಬರಬೇಕು. ಅದಕ್ಕೆ ಎ ಲ್ಯಾಂಪ್ ಅಂತ ಬಂದಿದೆ. ಅದೇ ರೀತಿ ಇನ್ನೊಂದು ಅಕ್ಷರ ಎ ಕ್ಯಾಟ್ ಅಂತ ಬಂದಿದೆ. CAT, ಕ್ಯಾಟ್ ಅಂದರೆ ಸಿ ಅನ್ನೋದು ವ್ಯಂಜನಾಕ್ಷರ ಇಂಗ್ಲೀಷ್ನಲ್ಲಿ. ಅದರ ಪ್ರಕಾರ ನಾವು ಫಾರ್ಮುಲಾ ಪ್ರಕಾರವಾಗಿ ವ್ಯಂಜನಾಕ್ಷರ ಬಂದರೆ ಅಲ್ಲಿ ಎ ಸೇರಿಸಬೇಕು ಅಂತ ಇದೆ, ಎ ಅಂತ ಸೇರಿಸಿದ್ದೀವಿ. ಆಮೇಲೆ ಎರಡನೇದು ಉದಾಹರಣೆ ಏನಂತಂದರೆ ಇಟ್ ಈಸ್ ಯೂಸ್ಡ್ ಬಿಫೋರ್ ವರ್ಡ್ಸ್ ದಟ್ ಬಿಗಿನ್ ವಿತ್ ಎ ವೋವೆಲ್ ಸೌಂಡ್. ಅಂದರೆ ನಾವು ಸ್ವರದಿಂದ ಪ್ರಾರಂಭವಾಗುವಂತಹ ಏನು ಪದಗಳಿದಾವೋ ಅಲ್ಲಿ ನಾವು ಎ ಅಕ್ಷರವನ್ನು ಹಾಕಬೇಕು ಅಂತ ನಾವು ಮೊದಲು ತಿಳ್ಕೊಂಡ್ವಿ. ಹಾಗಾದರೆ ಯಾನನ್ನು ಯಾವಾಗ ಬಳಸಬೇಕು ಅಂತಂದರೆ, ಯಾವ ಪದವು ಸ್ವರದಿಂದ ಪ್ರಾರಂಭವಾಗುತ್ತದೋ, ಸ್ವರ ಅಂದರೆ ನಮ್ಮಲ್ಲಿ ನಾನು ಮೊದಲೇ ಹೇಳಿದೆ AEIOU, ಈ 5 ಅಕ್ಷರಗಳು ಏನಿದಾವೋ ಇಂಗ್ಲೀಷ್ನಲ್ಲಿ ನಾವು ಸ್ವರ ಅಂತ ಕರಿತೀವಿ, ವೋವೆಲ್ ಅಂತ ಕರಿತೀವಿ, ವೋವೆಲ್ಸ್. ಈ ವೋವೆಲ್ಸ್ನಿಂದ ಪ್ರಾರಂಭವಾಗುವಂಥ ಅಕ್ಷರದ ಮುಂದೆ ನಾವು ಎ ಸೇರಿಸಂಗಿಲ್ಲ, ಅದನ್ನು ತಿಳ್ಕೊಳ್ಳಿ. ಅಲ್ಲಿ ಆ್ಯನ್ ಸೇರಿಸಬೇಕು, AN, ಆ್ಯನನ್ನು ನೀವು ಸೇರಿಸಬೇಕು. ಅಂದರೆ ಉದಾಹರಣೆಗೆ ಇಲ್ಲಿ ಆ್ಯನ್ ಆ್ಯಪಲ್ ಅಂತ ಒಂದು ಉದಾಹರಣೆ ಇದೆ. APPLE, ಆ್ಯಪಲ್. ಆ್ಯಪಲ್ನಲ್ಲಿ ಬರುವಂಥ ಮೊದಲ ಅಕ್ಷರ ಯಾವುದು? ಆ್ಯಪಲ್ನಲ್ಲಿ ಮೊದಲು ಬರುವಂಥ ಅಕ್ಷರ ಎ. ಆದ್ದರಿಂದ ಎ ಅನ್ನೋದು ಇಂಗ್ಲೀಷ್ನಲ್ಲಿ ವೋವೆಲ್ ಆದ್ದರಿಂದ, ಸ್ವರ ಆದ್ದರಿಂದ ನಾವು ಮೊದಲು ಫಾರ್ಮುಲಾದ ಪ್ರಕಾರ ಸ್ವರದಿಂದ ಪ್ರಾರಂಭವಾಗುವಂತಹ ಯಾವುದೇ ಒಂದು ಪದವು ಆ ಪದದ ಮುಂದೆ ನಾವು ಯಾವ ಒಂದು ಆರ್ಟಿಕಲನ್ನು ಬಳಸಬೇಕು ಅನ್ನೋ ಪ್ರಶ್ನೆ ಕಾಡಿದ್ರೆ ಅಲ್ಲಿ ನಾವು ಆ್ಯನನ್ನು ಬಳಸಬೇಕು. ಅದಕ್ಕೆ ಆ್ಯನ್ ಆ್ಯಪಲ್ ಅಂತ ಬಂದಿದೆ. ಇನ್ನೊಂದು ಉದಾಹರಣೆ ಇಲ್ಲಿ ಆ್ಯನ್ ಇರೇಸರ್ ಅಂತ ಇದೆ. ಆ್ಯನ್ ಇರೇಸರ್, ERASER, ಇರೇಸರ್ನಲ್ಲೂ ಕೂಡ ಇರೇಸರ್ನ ಮೊದಲ ಅಕ್ಷರ ಏನಿದೆ ಇ ಇಂದ ಪ್ರಾರಂಭ ಆಗಿದೆ. ಈ ಇಂಗ್ಲೀಷ್ನಲ್ಲಿ ಸ್ವರ ಆದ್ದರಿಂದ ಅಲ್ಲಿ ನಾವು ಆ್ಯನನ್ನು ಬಳಸಿದ್ದೀವಿ. ಆ್ಯನ್ ಇರೇಸರ್ ಅನ್ನೋದು ಸರಿಯಾದ ಪದ. ಇನ್ನೊಂದು ಉದಾಹರಣೆ ನಾವು ಹೇಳೋದಾದರೆ ಇಲ್ಲಿ ಆ್ಯನ್ ಅಂಬ್ರೇಲಾ ಅಂತ ಇದೆ. ಆ್ಯನ್ ಅಂಬ್ರೇಲಾ ಅನ್ನೋ ಪದ ಏನಿದೆಯೋ, ಅಂಬ್ರೇಲಾ ಅನ್ನೋ ಪದದ ಮುಂದೆ ಅದರ ಮೊದಲ ಅಕ್ಷರ ಏನಿದೆಯೋ ಅಂದರೆ ಯುನಿಂದ ಪ್ರಾರಂಭ ಆಗುತ್ತೆ. ಯುನಿಂದ ಪ್ರಾರಂಭ ಆಗಿರೋದ್ರಿಂದ ನಾವು ಫಾರ್ಮುಲಾದ ಪ್ರಕಾರ ಇಂಗ್ಲೀಷ್ನ ಸ್ವರಗಳನ್ನು ನಾವು ನೋಡಿದಾಗ AEIOU ಅಂತ ಬಂದಾಗ ಇಲ್ಲಿ ಸ್ವರದಿಂದನೇ ಸ್ಟಾರ್ಟ್ ಆಗುತ್ತೆ. ಸ್ವರದಿಂದನೇ ಸ್ಟಾರ್ಟ್ ಆಗಿರೋದ್ರಿಂದ ಇಲ್ಲಿ ನಾವು ಆ್ಯನ್ ಅಂಬ್ರೇಲಾ ಅಂತ ಹೇಳಬೇಕು. ಆದರೆ ಯು ಎಲ್ಲ ಸಂದರ್ಭಗಳಲ್ಲೂ ಸ್ವರ ಆಗೋದಿಲ್ಲ, ಅದು ವ್ಯಂಜನನೂ ಆಗ್ಬಿಡುತ್ತೆ ಕೆಲವು ಸಲ. ಆದ್ದರಿಂದ ಅದನ್ನು ಮುಂದೆ ಹೇಳ್ತೀನಿ ನಿಮಗೆ ಯಾವ ರೀತಿ ಅಂತ. ಇಲ್ಲಿ ಉಚ್ಚಾರಣೆಯನ್ನು ತಿಳ್ಕೋಬೇಕು. ಕನ್ನಡದಲ್ಲೂ ಇಂಗ್ಲೀಷು ಮತ್ತು ಕನ್ನಡದ ಉಚ್ಚಾರಣೆಯನ್ನು ಮೊದಲು ತಿಳ್ಕೋಬೇಕು. ಕನ್ನಡ ಮತ್ತು ಇಂಗ್ಲೀಷ್ನ ಉಚ್ಚಾರಣೆ ಎರಡೂ ಒಂದೇ ಇರುತ್ತೆ.
ಅದನ್ನು ನೀವು ಗಮನಿಸಬೇಕು. ಇಂಗ್ಲೀಷ್ ಅಕ್ಷರಗಳನ್ನೇ ನೋಡ್ಕೊಂಡು ಹೋಗೋದು ಬೇಡ. ಯಾಕೆಂದರೆ ಯು ಬಂದರೆ ಕೆಲವು ಸಂದರ್ಭದಲ್ಲಿ ಅಲ್ಲಿ ಉಚ್ಚಾರಣೆ ಬೇರೆ ಅರ್ಥವನ್ನು ಕೊಟ್ಟಾಗ ಏನೇ ಬಳಸಬೇಕು, ಆ್ಯನ್ ಬಳಸಂಗಿಲ್ಲ. ಇಲ್ಲಿ ಅಂಬ್ರೇಲಾ ಅಂತ ಬಂದಿದ್ದು ಉಚ್ಚಾರಣೆ ಏನು? ಅಂಬ್ರೇಲಾ. ಅಂದರೆ ಕನ್ನಡದಲ್ಲೂ ಆ ಸ್ಟಾರ್ಟ್ ಆಗುತ್ತೆ ನೋಡಿ, ಆ ಅಂ ಅಂತ ಬರುತ್ತೆ. ಅಂಬ್ರೇಲಾ ಅಂತಂದರೆ ಕನ್ನಡದಲ್ಲೂ ಸ್ವರನೇ ಆ. ಕನ್ನಡದಲ್ಲೂ ಆ ಅನ್ನೋದು ಸ್ವರನೇ, ಇಂಗ್ಲೀಷ್ನಲ್ಲಿ ಆ ಅನ್ನೋ ಉಚ್ಚಾರಣೆನೂ ಸ್ವರನೇ. ಆದ್ದರಿಂದ ಇಲ್ಲಿ ಅಂಬ್ರೇಲಾ ಅಂದರೆ ಆ್ಯನ್ ಅಂಬ್ರೇಲಾ ಅಂತ ಹಾಕಿದ್ದೀವಿ. ಆಯಿತಾ? ಇದನ್ನು ತಿಳ್ಕೊಳ್ಳಿ. ಆಮೇಲೆ ನಂತರದಲ್ಲಿ ಎ ಮತ್ತು ಆ್ಯನ್ ಶುಡ್ ಅಗ್ರಿ ವಿತ್ ದ ಫಸ್ಟ್ ಸೌಂಡ್ ಇನ್ ದ ಆಬ್ಜೆಕ್ಟಿವ್ಸ್ ಆರ್ ದ ಅಡ್ಜೆಕ್ಟಿವ್ ಕಾಂಬಿನೇಷನ್ ವಿಚ್ ಸ್ಟ್ಯಾಂಡ್ಸ್ ಬಿಫೋರ್ ಎ ನೌನ್. ಕೆಲವು ಸಂದರ್ಭಗಳಲ್ಲಿ ನೌನು ಈ ಕ್ರಿಯಾ ವಿಶೇಷಣಗಳು, ಕ್ರಿಯಾಪದ ಮತ್ತು ಕ್ರಿಯಾ ವಿಶೇಷಣಗಳ ಕಾಂಬಿನೇಷನ್ ಇದ್ದಾಗ ಕೆಲವು ಸಂದರ್ಭಗಳಲ್ಲಿ ನಾವು ಅದನ್ನು ಆ್ಯನ್ ಮತ್ತು ಎ ಬಳಸುವಂಥ ಸಂದರ್ಭಗಳು ಬರ್ತದೆ. ಉದಾಹರಣೆಗೆ ಇಲ್ಲಿ ನೋಡಿ, ಈ ನಂಬರ್ಸನ್ನು, ವಯಸ್ಸು, ವರ್ಷಗಳನ್ನು ಹೇಳುವಾಗ ನೋಡಿ, 80 year old ಮ್ಯಾನ್ ನೋಡಿ, ಇಲ್ಲಿ ಕಾಂಬಿನೇಷನ್ ಇದೆ, ಅಡ್ಜೆಕ್ಟಿವ್ ಕಾಂಬಿನೇಷನ್ ಇದೆ ಇಲ್ಲಿ ಅಲ್ವಾ. ಆವಾಗ 80 year old ಮ್ಯಾನ್ ಅಂತ ಬಂದಾಗ 80 ಅಂತ ಏನಿದೆಯೋ ಅಲ್ಲಿ ನಾವು ಆ್ಯನ್ ಬಳಸಬೇಕು. 80 ಅಂತ ಬಂದಾಗ ಯಾವುದೇ ಅಕ್ಷರ 80, ನೀವು ಯಾವುದೇ ಸಂಖ್ಯೆ ಬರಲಿ ಉಚ್ಚಾರಣೆ ಮಾತ್ರ ನೋಡ್ಕೋಬೇಕು. ಮೇಯ್ನಾಗಿ ನಾನು ಹೇಳೋವಂಥದ್ದು ನಿಮ್ಗೆ ಏನಂತಂದರೆ, ಈ ಕನ್ನಡದ ಉಚ್ಚಾರಣೆ ಆಗಿರ್ಬೋದು, ಇಂಗ್ಲೀಷ್ನ ಉಚ್ಚಾರಣೆ ಆಗಿರ್ಬೋದು, ಉಚ್ಚಾರಣೆಯನ್ನು ಫಸ್ಟ್ ನೋಡಿಕೊಂಡ್ರೆ ಸುಲಭವಾಗಿ ನಾವು ಈ ಎ ಆ್ಯನ್ ಮತ್ತು ದಾನ ಅಳವಡಿಸ್ಬೋದು ಸುಲಭವಾಗಿ. 80ನೇ ಬರಲಿ ಅಥವಾ ಇನ್ಯಾವುದು 70ನೇ ಬರಲಿ, ಇನ್ನೊಂದು ಯಾವುದು 60ನೇ ಬರಲಿ, 50ನೇ ಬರಲಿ, ಉಚ್ಚಾರಣೆ ನೋಡ್ಕೋಬೇಕು. ಉದಾಹರಣೆಗೆ 80ನಲ್ಲಿ ಇಂಗ್ಲೀಷ್ನಲ್ಲಿ ಬರೆದ್ರೆ ನೀವು ಅಕ್ಷರದಲ್ಲಿ ಇ ಐಯಿಂದ ಸ್ಟಾರ್ಟ್ ಆಗುತ್ತೆ. ಇನಿಂದ ಸ್ಟಾರ್ಟ್ ಆಗೋದ್ರಿಂದ 80, EITGHY ಅಂತ ಬಂದಾಗ 80 ಇನಿಂದ ಪ್ರಾರಂಭವಾಗಿದ್ದರಿಂದ ಈ ಇಂಗ್ಲೀಷ್ನಲ್ಲಿ ಓವೆಲ್ ಆದ್ದರಿಂದ, ಸ್ವರ ಆದ್ದರಿಂದ ಅಲ್ಲಿ ಆ್ಯನ್ ಬಳಸಿದ್ದೀವಿ. ಅರ್ಥ ಆಯ್ತಲ್ಲ? ಆ್ಯನ್ 80 year old ಮ್ಯಾನ್ ಅಲ್ವಾ. ಅದೇ ರೀತಿ ಮುಂದೆ ಒಂದು ಗೋಲ್ಡನ್ ನೆಕ್ಲೆಸ್ ಅಂತ ಇದೆ. ಗೋಲ್ಡನ್ ನೆಕ್ಲೆಸ್ನಲ್ಲಿ ನಾವು ಫಾರ್ಮುಲದ ಪ್ರಕಾರವಾಗಿ ಜಿನಿಂದ ಈ ಗೋಲ್ಡನ್ನ ಮೊದಲ ಅಕ್ಷರ ಯಾವುದಿದೆ? ಜಿ ಇದೆ. ಜಿ ಅಂದರೆ ಇಂಗ್ಲೀಷ್ನಲ್ಲಿ ಸ್ವರ, ವ್ಯಂಜನ ಅಂದರೆ ಕಾನ್ಸೋನೆಂಟ್ ಸೌಂಡ್ ಇದೆ. ಆದ್ದರಿಂದ ಅದರ ಫಾರ್ಮುಲದ ಪ್ರಕಾರವಾಗಿ ಎ ಗೋಲ್ಡನ್ ನೆಕ್ಲೆಸ್ ಅಂತ ಹಾಕಿದ್ದೀವಿ. ಇನ್ನೊಂದು ಪ್ರೆಟಿ ಗರ್ಲ್ನಲ್ಲಿ ಪ್ರೆಟಿ ಅನ್ನೋದು ಅಕ್ಷರ ಪದ ಏನಿದೆಯೋ ಅದರ ಮೊದಲ ಅಕ್ಷರ ಪ್ರಾರಂಭ ಆಗೋದು ಪಿನಿಂದ. ಪಿ ಅಂದರೆ ಇಂಗ್ಲೀಷ್ನಲ್ಲಿ ಕಾನ್ಸೋನೆಂಟ್ ಅಥವಾ ವ್ಯಂಜನ ಆದ್ದರಿಂದ, ಕಾನ್ಸೋನೆಂಟ್ ಸೌಂಡ್ ಆದ್ದರಿಂದ ಅಲ್ಲಿ ಏನನ್ನು ಬಳಸಿದ್ದೀವಿ. ಇನ್ನೊಂದು ಇಟ್ ಯೂಸ್ ಎ ಬಿಫೋರ್ ವರ್ಡ್ಸ್, ಲೆಟರ್ಸ್, ನಂಬರ್ಸ್ ವಿಚ್ ಸೌಂಡ್ ಲೈಕ್ ದೇ ಬಿಗಿನ್ ವಿತ್ ಕಾನ್ಸೋನೆಂಟ್ ಈವನ್ ಇಫ್ ದ ಫಸ್ಟ್ ಲೆಟರ್ ಈಸ್ ಎ ಓವೆಲ್. ನೋಡಿ, ನಾವು ಹಲವಾರು ಪದಗಳನ್ನು ನೋಡ್ತೀವಿ ಇಂಗ್ಲೀಷ್ನಲ್ಲಿ. ಕೆಲವು ಪದಗಳು ಏನು ಮಾಡ್ತವೆ, ಅದು ಕೆಲವು ಪದಗಳು ಸ್ವರದಿಂದನೇ ಪ್ರಾರಂಭ ಆಗಿರ್ತದೆ. ಇಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು ಯಾಕಂದರೆ ಅಲ್ಲಿ ಮುಂದೆ ಅದರ ಮೊದಲು ಹೇಳಿದಾಗ ಅಂಬ್ರೆಲಾ ಅಂತ ಹೇಳಿದ್ನಲ್ಲ, ಯುನಿಂದ ಪ್ರಾರಂಭ ಆಗುತ್ತಲ್ಲ, ಅಲ್ಲಿ ಆ್ಯನ್ ಯಾಕೆ ಬಳಸಿದ್ದೀವಿ? ಆ್ಯನ್ ಅಂಬ್ರೆಲಾ ಅಂತಲೇ ಹೇಳಬೇಕು ಹೊರತು ಎ ಅಂಬ್ರೆಲಾ ಅಂತ ಹೇಳಬಾರ್ದು ಅಂತ. ಯಾಕೆಂದರೆ ಯು ಅನ್ನೋದು ಸ್ವರ ಅಂತ ಇಂಗ್ಲೀಷ್ನಲ್ಲಿ ಅಂದ್ಕೊಂಡ್ರೂ ಕೂಡ ಯು ಎಲ್ಲ ಸಂದರ್ಭಗಳಲ್ಲೂ ಸ್ವರ ಆಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ವ್ಯಂಜನವೂ ಆಗ್ತದೆ, ಕಾನ್ಸೋನೆಂಟ್ ಸೌಂಡು ಆಗುತ್ತೆ ಅಂತ ಹೇಳಿದೆ. ಅದು ಇಲ್ಲಿ ಬಂದಿದೆ ಉದಾಹರಣೆಗೆ. ಇಲ್ಲಿ ಉದಾಹರಣೆಗೆ ನಾವು ನೋಡೋದಾದರೆ ಎ ಯೂರೋ ಅಂತ ಇದೆ. ಯೂರೋ ಹಿಂದಿನ ಒಂದು ಆರ್ಟಿಕಲ್ ಏನನ್ನು ಬಳಸಿದ್ದೀವಿ. ಆ್ಯಕ್ಚುಲಿ ನಾವು ಫಾರ್ಮುಲದ ಪ್ರಕಾರವಾಗಿ ನೋಡೋಕೆ ಹೋಗಿದರೆ ಇಲ್ಲಿ ಯೂರೋ ಅಂತ ಏನಿದೆಯೋ ಇ ಇಂದ ಪ್ರಾರಂಭ ಆಗುತ್ತೆ. ಇ ಇಂದ ಪ್ರಾರಂಭ ಆದರೆ ಸಹಜವಾಗಿಯೇ ಇಂಗ್ಲೀಷ್ನಲ್ಲಿ ಈ ಸ್ವರ ಆದ್ದರಿಂದ, ಸ್ವರ ಬಂದರೆ ನಾವು ಏನು ಫಾರ್ಮುಲಾ ಹೇಳ್ತೀವಿ, ಸ್ವರ ಬಂದರೆ ಅಲ್ಲಿ ಆ್ಯನ್ ಬಳಸಬೇಕು ಅಂತ ನಾವು ಫಾರ್ಮುಲಾ ಹೇಳಿದ್ದೀವಿ. ಆದರೆ ಇಂಗ್ಲೀಷ್ ಅನ್ನೋದು ಒಂದು ರೀತಿ ಪೆಕ್ಯುಲಿಯರ್ ಲ್ಯಾಂಗ್ವೇಜ್ ಅಂತ, ಕೆಲವು ವಿಚಿತ್ರ ಭಾಷೆ ಅಂತ ಹೇಳ್ತೀವಿ. ಸಂದರ್ಭಕ್ಕೆ ಅನುಗುಣವಾಗಿ ಅದು ತನ್ನ ಒಂದು ಇದನ್ನು ಬದಲಾವಣೆ ಮಾಡ್ಕೊಳ್ತಾ ಹೋಗುತ್ತೆ ಅನ್ನೋ ವಿಚಾರ ನಾವು ತೆಗೆದುಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ, ಈ ಬಂದರೂ ಕೂಡ ಎ ಸೇರಿಸಿದ್ದಾರೆ, ಅದು ಸರಿಯೇ. ಯಾಕೆಂದರೆ ಎ ಯೂರೋ ಅನ್ನೋದಿದೆ, ಈ ಬಂದರೂ ಕೂಡ ನಾವು ಎ ಸೇರಿಸಿದ್ದೀವಿ, ಆ್ಯನ್ ಬಳಸಬಾರ್ದು ಅಲ್ಲಿ. ಯಾಕೆಂದರೆ ಈ ಬಂದರೂ ಕೂಡ ನಾವು ಉಚ್ಚಾರಣೆ, ಫಸ್ಟ್ ಅದನ್ನೇ ಹೇಳಿದೆ, ಪ್ರನೌನ್ಸಿಯೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಪ್ರನೌನ್ಸಿಯೇಷನ್, ವೆದರ್ ಇಟ್ ಈಸ್ ಇಂಗ್ಲೀಷ್ ಆರ್ ಕನ್ನಡ. ಆಯಿತಾ? ಅದು ಇಂಗ್ಲೀಷ್ ಆದರೂ ಸರಿಯೇ, ಕನ್ನಡ ಆದರೂ ಸರಿಯೇ, ಉಚ್ಚಾರಣೆಯನ್ನು ಫಸ್ಟು ತಿಳ್ಕೊಬೇಕು ನಾವು. ಇಲ್ಲಿ ಉಚ್ಚಾರಣೆ ಆರ್ಟಿಕಲ್ಸ್ನಲ್ಲಿ ಸರಿಯಾಗಿ ನಾವು ಉತ್ತರ ಬರೆಯೋದಕ್ಕೆ
ಉಚ್ಚಾರಣೆಯನ್ನೇ ನಾವು ಸರಿಯಾಗಿ ತಿಳ್ಕೋಬೇಕು ಅಂತ. ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಉಚ್ಚಾರಣೆ ಇಂಪಾರ್ಟೆಂಟ್. ಇಲ್ಲಿ ಪ್ರನೌನ್ಸಿಯೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್ ಟು ಡಿಸೈಡ್ ವಿಚ್ ಆರ್ಟಿಕಲ್ ವಿ ಹ್ಯಾವ್ ಟು ಪುಟ್ ಇನ್ ದ ಸೆಂಟೆನ್ಸ್. ಇಲ್ಲಿ ನೋಡ್ಕೋಬೇಕು ಅಂತಂದರೆ ಯೂರೋ ಅಂತ ಇದೆ ನೋಡಿ. ಯೂರೋ ಅನ್ನೋದು ಎಲ್ಲಿಂದ ಪ್ರಾರಂಭ ಆಗುತ್ತೆ ನಾವು ಉಚ್ಚಾರಣೆ ಮಾಡ್ತಾ ಇರೋದು? EURO ಅಂತ ಇದ್ರೂ ಕೂಡ ಈ ಉಚ್ಚಾರಣೆ ಇಲ್ಲ ಇಲ್ಲಿ. ಇಲ್ಲಿ ಈ ಒಂದು ರೀತಿಯಲ್ಲಿ ಸೈಲೆಂಟ್ ಲೆಟರ್ ಆಗಿ ಕೆಲಸ ಮಾಡ್ತಾ ಇದೆ. ಆದ್ದರಿಂದ ನಾವು ಯುನಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗಾದರೆ ಈ ಸೈಲೆಂಟ್ ಲೆಟರ್ ಆಗಿದ್ದರೂ ಇಲ್ಲಿ ಸೈಲೆಂಟ್ ಆಗಿದ್ದರೂ ಕೂಡ ಯುನಿಂದ ಪ್ರಾರಂಭ ಮಾಡಿದ್ರೆ ಯು ಅನ್ನೋದು ಕೂಡ ಇಂಗ್ಲೀಷ್ನಲ್ಲಿ ಸ್ವರವೇ ಆಗಿರೋದ್ರಿಂದ ನಾವು AEIOU ಓವೆಲ್ಸ್ನಲ್ಲಿ ಬರ್ತದೆ. ಹಾಗಿದ್ದರೂ ಕೂಡ ನಾವು ಇ ಬಿಟ್ಟರೂ ಯು ಅಕ್ಷರದಿಂದ ಪ್ರಾರಂಭ ಮಾಡಿದ್ರೂ ಸ್ವರದಿಂದ ಪ್ರಾರಂಭ ಆಗೋದ್ರಿಂದ ಅದುವೇ ಅಲ್ಲಿ ನಾವು ಆ್ಯನ್ ಬಳಸಬೇಕಾಗಿತ್ತಲ್ಲ. ಹಾಗಾದರೆ ಯಾಕೆ ಏನೇ ಬಳಸಿದ್ದಾರೆ ಅನ್ನೋದು ಇನ್ನೊಂದು ಗೊಂದಲ ಬರುತ್ತೆ. ಅದಕ್ಕೆ ನಾನು ಹೇಳಿದೆ ಉಚ್ಚಾರಣೆ ಅನ್ನೋದು ಬಹಳ ಇಂಪಾರ್ಟೆಂಟು ಅಂತ. ಇಲ್ಲಿ ಈ ಸೈಲೆಂಟ್ ಬಿಟ್ಬಿಡಿ, ಅದನ್ನೇನು ಲೆಕ್ಕಕ್ಕೆ ಬರೋಲ್ಲ ನಮಗೆ. ಯೂರೋ ಅಂತ ಉಚ್ಚಾರಣೆ ಮಾಡುವಾಗ ನಾವು ಕನ್ನಡದಲ್ಲಿ ಉಚ್ಚಾರಣೆ ಯೂರೋ ಅನ್ನು ಕನ್ನಡದಲ್ಲಿ ಬರೀರಿ ನೋಡೋಣ. ಯು ಅಂದರೆ ಯಾ ಉಚ್ಚಾರಣೆ ಬರ್ತದೆ ನೋಡಿ. ಯಾ ಉಚ್ಚಾರಣೆ ಬರೋದಲ್ಲಿ ಕನ್ನಡದಲ್ಲೂ ಕೂಡ ಯಾ ಅನ್ನೋದು ವ್ಯಂಜನ. ಇಂಗ್ಲೀಷ್ನಲ್ಲೂ ಯಾ ಅನ್ನೋ ಉಚ್ಚಾರಣೆ ಇದೆಯಲ್ಲ ಅದು ಕೂಡ ಕಾನ್ಸೋನೆಂಟ್ ಸೌಂಡ್ ವ್ಯಾಪ್ತಿಗೆ ಬರುತ್ತೆ. ಅದು ಇಷ್ಟು ತಿಳ್ಕೋಬೇಕು. ಅದಕ್ಕೆ ನಾನು ಹೇಳಿದೆ ಇದು ಇದು ಪ್ರನೌನ್ಸಿಯೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಪ್ರನೌನ್ಸಿಯೇಷನ್ನ ನೀವು ಅಬ್ಸರ್ವ್ ಮಾಡಬೇಕು. ಕನ್ನಡದಲ್ಲೂ ಸ್ವರನೇ, ಇಂಗ್ಲೀಷ್ನಲ್ಲೂ ಸ್ವರನೇ, ಉಚ್ಚಾರಣೆ ಅದೇ ರೀತಿ ಬರುತ್ತೆ. ಅದರಿಂದ ಯು ಬಂದರೂ ಕೂಡ ನಮ್ಮ ಉಚ್ಚಾರಣೆ ಏನಿದೆ ಅಂದರೆ ಅಲ್ಲಿ ಸ್ವರದಿಂದ ಉಚ್ಚಾರಣೆ ಸ್ಟಾರ್ಟ್ ಆಗ್ತಾ ಇಲ್ಲ. ಅಲ್ಲಿ ಸ್ವರದಿಂದ ಸ್ಟಾರ್ಟ್ ಆಗಿದರೆ ಯೂರೋ ಅನ್ನೋ ಬದಲಿಗೆ ರೋ ಅನ್ನಬೇಕಾಯಿತು. ರೋ ಅನ್ನ ಅಂಬ್ರೆಲಾ ಅಂತೀವಲ್ಲ, ಅಂಬ್ರೆಲಾ ಅನ್ನೋಕ್ಕೆ ರೋ ಅಂತ ಹೇಳಬೇಕಾಯಿತು. ರೋ ಅಂತ ಇಲ್ಲ, ಅಲ್ಲಿ ಯೂರೋ ಅಂತಲೇ ಹೇಳಬೇಕು. ಯು ಅಂದರೆ ಯಾ ಅಂದರೆ ಕನ್ನಡದಲ್ಲೂ ವ್ಯಂಜನ, ಇಂಗ್ಲೀಷ್ನಲ್ಲೂ ವ್ಯಂಜನ. ಆದ್ದರಿಂದ ಇಲ್ಲಿ ಯೂರೋ ಅಂತ ನಾವು ಬಳಸಿದ್ದೀವಿ. ನೆಕ್ಸ್ಟು ಇನ್ನೊಂದು ಯೂನಿವರ್ಸಿಟಿ. ಇಲ್ಲಿ ನೋಡಿ, ಯೂನಿವರ್ಸಿಟಿ ಅನ್ನೋ ಪದ ಏನಿದೆಯೋ ಅದರ ಪದದ ಮೊದಲ ಅಕ್ಷರ, ಪ್ರಾರಂಭದ ಅಕ್ಷರ ಯಾವುದು ಅಂದರೆ ಇಟ್ ಈಸ್ ಯು. ಇಲ್ಲಿ ನಾವು ಮೊದಲೇ ಹೇಳಿದೆ ಫಾರ್ಮುಲಾದ ಪ್ರಕಾರವಾಗಿ ನೋಡೋಕೆ ಹೋದರೆ ಯು ನಾವು ಸ್ವರದಲ್ಲೇ ಬರುತ್ತೆ. AEIOU ಸ್ವರದಲ್ಲೇ ಬರುತ್ತೆ. ಹಾಗಿದ್ರೂ ಇಲ್ಲಿ ಫಾರ್ಮುಲಾದ ಪ್ರಕಾರವಾಗಿ ನಾವು ಯು ಬಂದಿರೋದ್ರಿಂದ ನಾವು ಯಾನ್ ಬಳಸಬೇಕಾಗಿತ್ತು. ಆದರೆ ಇಲ್ಲಿ ಬಳಸಿದ್ದೀವಿ. ಯಾಕೆ ಅಂತಂದರೆ ಇದು ಸರಿ ಇದೆ. ಯಾಕೆಂದರೆ ಯಾನ್ ಬಳಸಬಾರ್ದು, ತಪ್ಪು. ಯಾಕೆಂದರೆ ಯೂನಿವರ್ಸಿಟಿಯನ್ನು ಉಚ್ಚಾರಣೆಯನ್ನು ಮಾಡ್ತೀವಿ. ನಾನು ಮೊದಲೇ ಹೇಳಿದೆ ಉಚ್ಚಾರಣೆ ಅನ್ನೋದು ಬಹಳ ಬಹಳ ಪ್ರಮುಖವಾದಂಥದ್ದು. ಇಲ್ಲಿ ಉಚ್ಚಾರಣೆ ಮಾಡಿದಾಗ ನಾವು ಯೂನಿವರ್ಸಿಟಿ ಯು ಅಂದರೆ ಯಾ, ಕನ್ನಡದಲ್ಲೂ ಯಾ ಅಂದರೆ ವ್ಯಂಜನ, ಕಾನ್ಸೊನೆಂಟ್ ಸೌಂಡ್. ಯು ಅಂದರೆ ಯಾ, ಕನ್ನಡದಲ್ಲೂ ಕನ್ನಡದಲ್ಲೂ ವ್ಯಂಜನ, ಇಂಗ್ಲೀಷ್ನಲ್ಲೂ ವ್ಯಂಜನ. ಕನ್ನಡದಲ್ಲಿ ಯು ಅಂತ ಉಚ್ಚಾರಣೆ ಮಾಡ್ತೀವಿ. ಆದ್ದರಿಂದ ಅಲ್ಲಿ ಯಾ ಬರುತ್ತೆ. ಯಾ ಅಂದರೆ ವ್ಯಂಜನ. ಆದ್ದರಿಂದ ಸ್ವಾಭಾವಿಕವಾಗಿ ನಾವು ಎನ ಸೇರಿಸಬೇಕು. ಅದರಿಂದ ಯೂನಿವರ್ಸಿಟಿ ಅಂತ ನಾವು ಬಳಸ್ತೀವಿ. ಇನ್ನೊಂದು ಸಂಖ್ಯೆ ಒಂದನ್ನು ಇಂಗ್ಲೀಷ್ನಲ್ಲಿ ನಾವೇನು ಹೇಳ್ತೀವಿ, ಒಂದನ್ನು ಬಳಸುವಾಗ ಯಾನ್ 1 ಅಂತ ಬಳಸಬೇಕು, A1 ಅಂತ ಬಳಸಬೇಕು ಅನ್ನೋದು ಪ್ರಶ್ನೆ ಇಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಕಾಡುತ್ತೆ. ಹಲವಾರು ಪರೀಕ್ಷೆಗಳಲ್ಲಿ ಇದು ಗೊಂದಲವನ್ನುಂಟು ಮಾಡಿದೆ. ಸಾಕಷ್ಟು ಅಭ್ಯರ್ಥಿಗಳಿಗೆ, ಪರೀಕ್ಷಾರ್ಥಿಗಳಿಗೆ ಇದು ಸಾಕಷ್ಟು ಗೊಂದಲವುಂಟು ಮಾಡಿದೆ. ನಾವು ಎಷ್ಟೋ ಸಂದರ್ಭಗಳಲ್ಲಿ ಈ ಟೀ ಪುಡಿ, ಕಾಫಿ ಪುಡಿ ಇರ್ಬೋದು, ಅಥವಾ ಸಾಂಬಾರ ಪದಾರ್ಥಗಳು, ಅದರ ಮೇಲೆ A1 ಟೀ ಪುಡಿ, A1 ಕಾಫಿ ಪುಡಿ, A1 ಟೀ ಪೌಡರ್, A1 ಕಾಫಿ ಪೌಡರ್ ಅಂತ ಬೇರೆ ಏನೇನೋ ಒಂದು ಹಾಕಿರ್ತಾರೆ ನೋಡಿ. A1 ಅಂತ ಹಾಕಿರ್ತಾರೆ ಹೊರತು ಯಾನ್ 1 ಅಂತ ಹಾಕಿರೋದಿಲ್ಲ. ಯಾಕೆ? ಈ ಅಕ್ಷರದಲ್ಲಿ ಬರೀರಿ. A1 ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಅಕ್ಷರದಲ್ಲಿ ಬರೆದ್ರೆ ಹೆಂಗೆ ಯಾವ್ಯಾವ ಲೆಟರ್ಸ್ ಬರ್ತದೆ, ಅದರಲ್ಲಿ ಯಾವ್ಯಾವ ಅಕ್ಷರಗಳು ಬರ್ತವೆ, ಯಾವ್ಯಾವ ಈ ಒನ್ ಅನ್ನೋದು ನಂಬರ್ ಇದೆಯಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಬರೆದ್ರೆ ONE ಅಂತ ಬರುತ್ತೆ ಅಲ್ವಾ. ONE 1 ಅಂತ ಬರುತ್ತೆ. ಆದರೆ ಇಲ್ಲಿ 1 ಅಂತ ಬಳಸುವಾಗ ನಾವು ಎಷ್ಟೋ ಸಂದರ್ಭಗಳಲ್ಲಿ ಬರೆಯುವಾಗ ಕನ್ನಡದಲ್ಲಿ ಉಚ್ಚಾರಣೆ ಮಾಡುವಾಗ ತಪ್ಪಾಗಿ ಉಚ್ಚಾರಣೆ ಮಾಡ್ತೀವಿ ನಾವು ಎಷ್ಟೋ ಸಂದರ್ಭಗಳಲ್ಲಿ. ಯಾಕೆಂದರೆ ಈ ಉಚ್ಚಾರಣೆ ಹೇಗಿರುತ್ತೆ ಅಂದರೆ ಉಚ್ಚಾರಣೆ ಮೇಲೇ ನಾವು ಆ್ಯಂಡ್ ದಾನ ಬಳಸಬೇಕಾಗಿರೋದ್ರಿಂದ ಉಚ್ಚಾರಣೆಯನ್ನು ಬಹಳ ಪ್ರಮುಖವಾಗಿ ನಾವು ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ನಾವು ಕನ್ನಡದಲ್ಲಿ ಬರೆಯುವಾಗ ಏನು ಮಾಡ್ತೀವಿ ಗೊತ್ತಾ, ಎಷ್ಟೋ ಸಂದರ್ಭದಲ್ಲಿ ತಪ್ಪು ಮಾಡ್ತೀವಿ. ಕನ್ನಡದಲ್ಲಿ 1 ಅಂತ ಬರೆದ್ರೆ ಹೆಂಗೆ ಬರಿತೀರಿ ಗೊತ್ತಾ, ಈ ಓ ಅಂತ ಇದೆಯಲ್ಲ, ಓ
ಇದೆಯಲ್ಲ ಅಲ್ಲಿ ಆ ಓ ಬಳಸಿ ನಾ ಬರೆದ್ಬಿಟ್ಟು ಅರ್ಧನ ಹಾಫ್ ಒನ್ ಅಂದರೆ ಒನ್ ಅಂತ ಬರಿತೀವಿ, ತಪ್ಪು. ಅದು ಒನ್ ಅಂತ ಬರೆದ್ರೆ ಆ್ಯನ್ ಒನ್ ಅಂತ ಬರಬೇಕಾಗಿತ್ತು. ಯಾಕೆಂದರೆ ಆ ಓ ಬಂದರೆ ಸ್ವರ ಆಗ್ಬಿಡುತ್ತೆ. ಆ ಸ್ವರ ಬಂದಾಗ ಆ್ಯನ್ ಬಳಸಬೇಕು. ಆದರೆ ಉಚ್ಚಾರಣೆ ಹಾಗಲ್ಲ. ಇಂಗ್ಲೀಷ್ನಲ್ಲಿ ಒನ್ ಸಂಖ್ಯೆ ಏನಿದೆಯೋ ಅದನ್ನು ಉಚ್ಚಾರಣೆ ಮಾಡೋದು ಯಾವುದು ಗೊತ್ತಾ? ಒನ್ ಒನ್ ಅಂತ ಹೇಳಬೇಕು. ವಾ ವಾ ಯಾರ ಲ ವಾ 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 ಇದೆಯಲ್ಲ ಆ ಪದವನ್ನು ಬಳಸಬೇಕು ನಾವು. ಒನ್ ಒನ್ ಅಂತ ಹೇಳಬೇಕು. ಒನ್ ಅಲ್ಲ, ಒನ್ ಒನ್ ಅಂತ ಓ ಅಕ್ಷರ ಬಳಸಬಾರ್ದು. ಇಲ್ಲಿ ಯಾರ ಲ ವಾ ಒನ್ ಅಂತ ಉಚ್ಚಾರಣೆ ಹೇಳಬೇಕು. ವಾ ಅಂದರೆ ಇಂಗ್ಲೀಷ್ನಲ್ಲೂ ವ್ಯಂಜನನೇ, ಕನ್ನಡದಲ್ಲೂ ವ್ಯಂಜನನೇ. ಆದ್ದರಿಂದ ಅಲ್ಲಿ ಫಾರ್ಮುಲದ ಪ್ರಕಾರವಾಗಿ ವ್ಯಂಜನ ಅಕ್ಷರದಿಂದ ಪ್ರಾರಂಭ ಆದ ಉಚ್ಚಾರಣೆ ಏನಿದ್ರೆ ಅಲ್ಲಿ ಏನೇ ಬಳಸಬೇಕು. ಅದಕ್ಕೆ ಎ ಒನ್ ಅಂತ ಹೇಳ್ತೀವಿ. ಒನ್ ಅಲ್ಲ, ಎ ಒನ್ ಅಂತ ಹೇಳ್ತೀವಿ. ಅದು ಒಂದು. ಆಮೇಲೆ ಯೂಸ್ ಎ ಆ್ಯಂಡ್ ಬಿಫೋರ್ ವರ್ಡ್ಸ್, letters, numbers which sound like they start with a vowel even if the first letter is a consonant. ಕೆಲವು ಸಂದರ್ಭಗಳಲ್ಲಿ ನಾವು ಈ ಸೈಲೆಂಟ್ ಲೆಟ್ರ್ ಬರ್ತವೆ. ಕೆಲವು ಸಲ ಸೈಲೆಂಟ್ ಲೆಟ್ರ್ ಬರ್ಬೋದು, ಅಥವಾ ಕೆಲವು ಅಕ್ಷರ ಒಂದು ಅಕ್ಷರದಿಂದ ಎರಡನೇ ಅಕ್ಷರ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಉಚ್ಚಾರಣೆ ಮಾಡುವಾಗ ನಾವು ನೋಡಿಕೊಂಡು ಯಾವ ಒಂದು ಆರ್ಟಿಕಲ್ಸನ್ನು ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಉದಾಹರಣೆಗೆ ಇಲ್ಲೊಂದು ಗಡಿಯಾರದ ಗಂಟೆ ಬಗ್ಗೆ ಹೇಳ್ತಾ ಇದೆ, ಅವರ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಆ್ಯನ್ ಅವರ್ ಅಂತ ಬಳಸಿದ್ದಾರೆ. ಆ್ಯನ್ ಅವರ್ ಯಾಕೆ ಬಳಸಿದ್ರು? ಇಲ್ಲಿ ಒಂದು ಗಂಟೆ ಅಂತ ಹೇಳೋಕ್ಕೆ ಆ್ಯನ್ ಅವರ್ ಅಂತ ಬಳಸಿದ್ದಾರೆ. ಯಾಕೆ ಎ ಅವರ್ ಅಂತ ಬಳಸಲಿಲ್ಲ ಅಂತಂದರೆ, ಇಲ್ಲಿ ಅವರ್ ಅಂತಂದರೆ HOUR ಇದೆ. ಎಚ್ ಅಂದರೆ ವ್ಯಂಜನ. ಇಂಗ್ಲೀಷ್ನಲ್ಲಾದರೂ ಉಚ್ಚಾರಣೆ ಅದೇ ಇದೆ, ಕನ್ನಡದಲ್ಲೂ ಉಚ್ಚಾರಣೆ ಅದೇ. ಇಂಗ್ಲೀಷ್ನಲ್ಲಿ ಎಚ್ ಅಕ್ಷರದಿಂದ ಪ್ರಾರಂಭ ಆಗಿದೆ. ಎಚ್ ಬಂದರೆ ನಾವು ಫಾರ್ಮುಲದ ಪ್ರಕಾರವಾಗಿ ವ್ಯಂಜನ ಅಕ್ಷರ ಪ್ರಾರಂಭ ಆಯಿತು. ವ್ಯಂಜನ ಅಕ್ಷರದ ಪ್ರಕಾರವಾಗಿ ನೋಡೋಕೆ ಹೋದರೆ ನಾವು ಎ ಬಳಸಬೇಕು. ಆಗಲೇ ಯಾನ್ ಬಳಸಿದಾರಲ್ಲ ಯಾಕೆ ಅಂತ ಬಂದಾಗ, ಯಾಕೆ ಬಳಸಿದ್ದಾರೆ ಅಂದರೆ, ಇಲ್ಲಿ ಅವರ್ನಲ್ಲಿ ನಾವು ಉಚ್ಚಾರಣೆ ಮಾಡೋದು ಎಚ್ನಿಂದ ಅಲ್ಲ, ಓನಿಂದ ಉಚ್ಚಾರಣೆ ಮಾಡಬೇಕು. ಹವರ್ ಅಲ್ಲ, ಅವರ್ ಆ ಈ ಬಳಸ್ತೀವಲ್ಲ, ಅವರ್ OUR ಇದೆಯಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ನಾವು. ಎಚ್ ಅನ್ನೋದು ಇಲ್ಲಿ ಸೈಲೆಂಟ್ ಲೆಟ್ರು. ಎಚ್ ಅನ್ನೋದು ಇಲ್ಲಿ ಸೈಲೆಂಟ್ ಲೆಟ್ರ್ ಆದ್ದರಿಂದ ನಾವು ಎಚ್ಚನ್ನು ಬಿಟ್ಟು ಮುಂದಿನ ಅಕ್ಷರವಾದಂಥ ಓ ಅಕ್ಷರ ಏನಿದೆಯೋ ಆ ಅಕ್ಷರದಿಂದ ನಾವು ಓದುವುದಕ್ಕೆ ಪ್ರಾರಂಭ ಮಾಡಬೇಕು. ಎಚ್ ಸೈಲೆಂಟ್ ಲೆಟ್ರ್ ಆದ್ದರಿಂದ ಇಲ್ಲಿ ಅವರ್ ಅಂತ ಹೋದರೆ ಓ ಬರ್ತದೆ. ಓ ಇಂಗ್ಲೀಷ್ನಲ್ಲಿ ನಾವು ಓ ಸ್ವರ ಆದ್ದರಿಂದ ಓವೆಲ್ AEIOU ಅಂತ ಓ ಬರ್ತದೆ. ಸ್ವರದಿಂದ ಪ್ರಾರಂಭ ಆಗೋದ್ರಿಂದ ಅಲ್ಲಿ ನಾವು ಆ್ಯನನ್ನೇ ಬಳಸಬೇಕು. ಯಾವ ಅಕ್ಷರಗಳು, ಯಾವ ಪದವು ಸ್ವರದಿಂದ ಪ್ರಾರಂಭ ಆಗುತ್ತೋ, ಸ್ವರದಿಂದ ಪ್ರಾರಂಭ ಅಂದರೆ ನಾನು ಹೇಳ್ತಾ ಇರೋದು ಉಚ್ಚಾರಣೆಯಿಂದ ಪ್ರಾರಂಭ ಆಗಬೇಕು. ಉದಾಹರಣೆ, ಈ ಪದದಲ್ಲಿ, ಈ ಅವರ್ ಪದದಲ್ಲಿ ಎಚ್ ಅಕ್ಷರದಿಂದ ಪ್ರಾರಂಭ ಆಗಿದೆ. ನಾವು ಅದನ್ನು ತಪ್ಪು ಕನ್ಫ್ಯೂಷನ್ ಮಾಡ್ಕೋಬೋದು. ಎಚ್ ಅಕ್ಷರದಿಂದ ಪ್ರಾರಂಭ ಆಗಿದ್ದರೂ ನಾವು ಎಚ್ ಅಕ್ಷರ ಬಂದ ತಕ್ಷಣ ಎ ಹಾಕ್ಬಿಡೋದಲ್ಲ. ಉಚ್ಚಾರಣೆ ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳಿದೆ. ನಾವು ಹೆಚ್ಚಿನಿಂದ ಉಚ್ಚಾರಣೆ ಮಾಡ್ತಾ ಇಲ್ಲ, ಹವರ್ ಅಂತ ಹೇಳ್ತಾ ಇಲ್ಲ. ಯಾರಲ್ಲ ಹ ಬರ್ತಲ್ಲ, ಅವರ್ ಅಲ್ಲ, ಆ ಬಳಸ್ತೀವಲ್ಲ ಅವರ್, ಓನಿಂದ ಪ್ರಾರಂಭ ಆಗೋದ್ರಿಂದ ಆ್ಯನ್ ಅವರ್ ಅಂತ ಬಳಸಿದ್ದೀವಿ. ಇಲ್ಲೊಂದು ಎಫ್ ಅನ್ನೋದಿದೆ. ಉದಾಹರಣೆಗೆ ಒಂದು ಅಕ್ಷರ, ಒಂದೇ ಅಕ್ಷರ ಇಂಗ್ಲೀಷ್ನಲ್ಲಿ ಹಲವಾರಿದೆ. 26 ಅಕ್ಷರದಲ್ಲಿ ಒಂದೊಂದು ಅಕ್ಷರ ಬಳಸಿದ್ರೆ ನಾವು ಏನು ಬರುತ್ತೆ. ಉದಾಹರಣೆ ಎಫ್ ಅಂತ ಬಳಸ್ತೀವಿ. ಎಫ್ ಅಂದರೆ ಒಂದೇ ಅಕ್ಷರ, ಉಚ್ಚಾರಣೆ ನೋಡ್ಕೋಬೇಕು. ಎಫ್ ಎಲ್ಲಿಂದ ಕನ್ನಡದಲ್ಲಿ ಬರೆದ್ರೆ, ಎಫ್ ಬರೀರಿ ಕನ್ನಡದ ಅಕ್ಷರ ಎಫ್ ಬರೆದ್ರೆ ಎಲ್ಲಿಂದ ಬರ್ತೀವಿ? ಇ ಓ ಎ ಬರ್ತೀವಲ್ಲ, ಎ ಮತ್ತು ಫಾ, ಅರ್ಧ ಫಾ, ಎಫ್ ಅಂತ ಹೇಳ್ತೀವಿ. ಎ ಉಚ್ಚಾರಣೆ ಅಂದರೆ ಇಲ್ಲಿ ಏನು ಬರುತ್ತೆ? ಎ ಅಂತಂದರೆ ಸ್ವರ. ಕನ್ನಡದಲ್ಲೂ ಸ್ವರನೇ, ಇಂಗ್ಲೀಷ್ನಲ್ಲೂ ಸ್ವರನೇ. ಎಫ್ ಅಂತ ಬರೋದ್ರಿಂದ ಅಲ್ಲಿ ಆ್ಯನ್ ಎಫ್ ಅಂತಲೇ ಹೇಳಬೇಕು. ಇಲ್ಲೊಂದು ಸಂಖ್ಯೆ ಇದೆ 8 ಅಂತ, 8 ಅನ್ನೋದಿದೆ. ಇಲ್ಲೂ ಎಂಟು ಬಂದು 1 ಎಫ್, 1 ಗಂಟೆ ಅನ್ನೋ ಅರ್ಥದಲ್ಲಿ ಬರ್ತಾ ಇದೆ ಇದು. 8 ಅಂದರೆ ಇಲ್ಲಿ ಎ ಬಳಸಬೇಕು, ಆ್ಯನ್ ಬಳಸಬೇಕು ಅಂತ ಬಂದಾಗ ಇಲ್ಲೂ ಅಷ್ಟೇ ಉಚ್ಚಾರಣೆ 8 ಅನ್ನೋದು ಹೆಂಗೆ ಬಳಸ್ತೀರಿ? AEIGHT ಬಳಸ್ತೀವಲ್ಲ, 8 ಅನ್ನೋದು ಬಳಸ್ತೀವ ನೋಡಿ. 8 ಅಂತಂದರೆ EI ಸ್ಟಾರ್ಟ್ ಆಗುತ್ತೆ, ಇಂದ ಪ್ರಾರಂಭ ಆಗುತ್ತೆ ಇಂಗ್ಲೀಷ್ನಲ್ಲಿ. ಇ ಅನ್ನೋದು ಸ್ವರ, ಅದರಿಂದ ನಾವು ಆ್ಯನನ್ನೇ ಬಳಸಬೇಕು. ನಂತರದಲ್ಲಿ ಇನ್ನೊಂದು ಸಾಕಷ್ಟು ಉದಾಹರಣೆಗಳನ್ನು ನಿಮ್ಗೆ ಹೇಳ್ತೀನಿ. ರೂಲ್ಸ್ ಏನು ಬರುತ್ತೆ, ರೂಲ್ಸ್ ಫಾರ್ ಯೂಸಿಂಗ್ ಆರ್ಟಿಕಲ್ಸ್ ಎ ಆ್ಯನ್, ಇನ್ನೂ ಸಾಕಷ್ಟು ಉದಾಹರಣೆ ಸಮೇತ ಹೇಳ್ತೀನಿ ನಾವು ಅದನ್ನು. ಎ ಮಸ್ಟ್ ಬಿ ಯೂಸ್ಡ್ ಬಿಫೋರ್ ವರ್ಡ್ಸ್ ವಿಚ್ ಬಿಗಿನ್ ವಿತ್ ಎ ವೋವೆಲ್ ಸಿಂಬಲ್ pronounced with the same sound as the Y or a W,
ಲೈಕ್ ಸೌಂಡ್. ಎಕ್ಸಾಂಪಲ್ ಇಲ್ಲಿ ಎ ಯೂರೋ, ಎ ಯೂನಿಸೈಕಲ್, ಎ ಯೂನಿವರ್ಸಿಟಿ, ಇ ಟಿ ಸಿ. ನಾನು ಹಿಂದೆ ಹೇಳಿದ್ನಲ್ಲ ಆ ಥರ ನಾವು ಉಚ್ಚಾರಣೆ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಸಮ್ಟೈಮ್ಸ್ ಆ್ಯನ್ ಈಸ್ ಫೌಂಡ್ ಬಿಫೋರ್ ವರ್ಡ್ಸ್ ಬಿಗಿನಿಂಗ್ ವಿತ್ ದ ಲೆಟರ್ ಎಚ್. ನಾನು ಹಿಂದೆ ಹೇಳಿದೆ ಎಕ್ಸಾಂಪಲ್ಲು ಆ್ಯನ್ ಅವರ್, ಆ್ಯನ್ ಆನರ್, ಆ್ಯನ್ ಏರ್, ಇ ಟಿ ಸಿ. ಇಲ್ಲೂ ಕೂಡ ನೋಡಿ ಆ್ಯನ್ ಅವರ್ ನಾನು ಹೇಳಿದೆ ಅಲ್ಲೇ ಹಿಂದಿನ ಒಂದು ಸ್ಲೈಡ್ನಲ್ಲಿ ಹೇಳಿದೆ. ಆ್ಯನ್ ಅವರ್ ಅಂತ ಯಾಕೆ ಬಳಸ್ತೀವಿ? ಎಚ್ ಒ ಯು ಆರ್ ಇದ್ರು, ಹೆಚ್ ಅಂದರೆ ವ್ಯಂಜನಾಕ್ಷರ ಆಗಿದ್ರು ಕೂಡ ಎ ಅವರ್ ಅಂತ ಬಳಸಬೇಕಾಗಿತ್ತು. ಆ್ಯನ್ ಬಳಸಿದಲ್ಲ, ಯಾಕೆ ಸರಿ ಇಲ್ಲ ಅಂತ ಹೇಳಂಗಿಲ್ಲ, ಸರಿ ಇದೆ ಅದು. ಯಾಕೆಂದರೆ ನಾವು ಇಲ್ಲಿ ಎಚ್ ಸೈಲೆಂಟ್ ಲೆಟ್ರು, ಅಲ್ಲಿ ಓದೋದು ನಾವು ಓ ಇಂದ ಪ್ರಾರಂಭ ಮಾಡ್ತೀವಿ, ಒ ಯು ಆರ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ, ಅವರ್, ಆ್ಯನ್ ಅವರ್ ಅಂತ ಹೇಳ್ತೀವಿ. ಅದೇ ರೀತಿ ಆ್ಯನ್ ಆನರ್, ಆನರ್ ಅಂತ ಬಂದಾಗ ಹಾನರ್ ಅನ್ಬಾರ್ದು, ಹಾನರ್ ಅಲ್ಲ ಆನರ್, ಆನರ್, ಒ ಎನ್ ಒ ಆರ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಚ್ ಸೈಲೆಂಟ್ ಲೆಟ್ರು, ಆದ್ದರಿಂದ ಆನರ್ ಅಂದರೆ ಆ್ಯನ್ ಆನರ್. ಇನ್ನು ಮುಂದೆ ಹೇರ್ ಅಂತ ಇದೆ, ಇಲ್ಲಿ ನೋಡಿದೆ ಏರ್ ಅಂತ ಇದೆ, ಆ್ಯನ್ ಏರ್ ಅಂತ ಇದೆ, ಹೇರ್ ಅಲ್ಲ, ಎಚ್ ಇ ಐ ಆರ್, ಎಚ್ ಸೈಲೆಂಟ್ ಲೆಟರ್ ಆಗಿಬಿಟ್ಟು ಏರ್ ಅಂತ ಹೇಳ್ತೀವಿ ನಾವು, ಆ್ಯನ್ ಏರ್ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ವಿ ಯೂಸ್ ಆ್ಯನ್ ಬಿಫೋರ್ ಅಬ್ರಿವಿಯೇಷನ್ಸ್ ದಟ್ ಬಿಗಿನ್ ವಿತ್ ಎ ವೋವೆಲ್ ಸೌಂಡ್. ನಾವು ಯಾವಾಗಲೂ ಕೂಡ ಅಬ್ರಿವಿಯೇಷನ್ ಬರ್ತದೆ ನೋಡಿ, ಅಬ್ರಿವಿಯೇಷನ್ ಬಂದಾಗ ಅಬ್ರಿವಿಯೇಷನ್ನ ಮುಂದೆ ಉಚ್ಚಾರಣೆ ಆಗುವಂಥದ್ದು ಸ್ವರದಿಂದ ಉಚ್ಚಾರಣೆ, ಅಂದರೆ ಸ್ವರಗಳಿಂದ ಉಚ್ಚಾರಣೆ ಆದರೆ ನಾವು ಆ ಅಬ್ರಿವಿಯೇಷನನ್ನು ಕೂಡ ಆ್ಯನಿಂದನೇ ಬಳಸ್ತೀವಿ. ಉದಾಹರಣೆಗೆ ಆ್ಯನ್ ಎಮ್ ಎ, ಆ್ಯನ್ ಎಮ್ ಎ ಅಂತ ಬಳಸಿದಾಗಲೂ ಕೂಡ ಒಂದು ಎಮ್ ಎ ಅಂತ ಹೇಳಿದಾಗ ಆ್ಯನ್ ಎಮ್ ಎ ಅಂತ ಹೇಳಬೇಕು. ಯಾಕೆ? ಎಮ್ ಅಕ್ಷರ ಆ್ಯಕ್ಚುಲಿ ನಾವು ವ್ಯಂಜನಾಕ್ಷರ, ಅದು ಸೂತ್ರದ ಪ್ರಕಾರವಾಗಿ ಎಮ್ ಸ್ವರ ಬಂದರೆ ಎ ಬಳಸಬೇಕು. ಆದರೆ ಎಮ್ ಬಂದರೆ ಇಲ್ಲಿ ಯಾನೇ ಬಳಸಿದಾರಲ್ಲ, ಯಾಕೆ ಅಂತಂದರೆ ಉಚ್ಚಾರಣೆಯನ್ನು ನೋಡ್ಕೋಬೇಕು. ಎಮ್ ಅಂದರೆ ಕನ್ನಡದಲ್ಲಿ ನೋಡಿ ಎ ಎ ಅ ಐ ಇ ಬರ್ತದಲ್ಲ, ಅ ಐ ಇ ರು ಎ ಐ ಎ ಬರ್ತದೆ ನೋಡಿ, ಎ ಎ ಎ ಎಮ್ ಅಂತ ಬರ್ತೀವಿ. ಎ ಆದಮೇಲೆ 0 ಹಾಕಿ ಡಾಟ್ ಹಾಕಿ ಎ ಅಂತ ಬರ್ತೀವಿ. ಅದರಿಂದ ಎ ಅಂದರೆ ಸ್ವರ, ಆದ್ದರಿಂದ ಎಮ್ ಎ ಕನ್ನಡದಲ್ಲಿ ಬರೆದ್ರೂ ಕೂಡ ಎಮ್ ಎ ಅಂದರೆ ಸ್ವರದಿಂದ ಪ್ರಾರಂಭ ಆಗೋದ್ರಿಂದ ಅಲ್ಲಿ ನಾವು ಆ್ಯನನ್ನು ಬಳಸ್ತೀವಿ. ಅದೇ ರೀತಿಯಲ್ಲಿ ಆ್ಯನ್ ಎಮ್ ಎಸ್ ಸಿ, ಎಮ್ ಎ ಇಂದನೇ ಪ್ರಾರಂಭ, ಸ್ವರ, ಉಚ್ಚಾರಣೆ ಇಂಪಾರ್ಟೆಂಟು. ಉಚ್ಚಾರಣೆ ಹೇಳ್ತಾ ಇದ್ದೀನಿ ನಾನು, ಇಲ್ಲಿ ಅಕ್ಷರವನ್ನು ಹೇಳ್ತಾ ಇಲ್ಲ ನಾನು, ಉಚ್ಚಾರಣೆ ಸ್ವರದಿಂದನೇ ಉಚ್ಚಾರಣೆ ಆಗೋದ್ರಿಂದ ಅದು ಆ್ಯನ್ ಎಮ್ ಎಸ್ ಸಿ ಅಂತ ಹೇಳಬೇಕು. ಅದೇ ರೀತಿ ಆ್ಯನ್ ಎಮ್ ಬಿ ಬಿ ಎಸ್, ಎಮ್ ಬಿ ಬಿ ಎಸ್ ಎ ಇಂದನೇ ಪ್ರಾರಂಭ ಆಗುತ್ತೆ. ನಾಲ್ಕನೇ ಉದಾಹರಣೆ ಅಂತ ತಗೊಂಡ್ರೆ ಎ ಆರ್ ಆ್ಯನ್ ಮಸ್ಟ್ ಬಿ ಯೂಸ್ಡ್ ಬಿಫೋರ್ ಎ ಸಿಂಗುಲರ್ ನೌನ್ ಸ್ಟ್ಯಾಂಡಿಂಗ್ ಫಾರ್ ಥಿಂಗ್ಸ್ ದಟ್ ಕ್ಯಾನ್ ಬಿ ಕೌಂಟೆಡ್. ನಾವು ಸಿಂಗುಲರ್ ಫಾರ್ಮ್ನಲ್ಲಿ ಯೂಸ್ ಮಾಡುವಾಗ, ಉದಾಹರಣೆಗೆ ನಾವು ಕೆಲವು ನಾಮಪದಗಳನ್ನು ಬಳಸುವಾಗ, ನೌನನ್ನು ಬಳಸುವಾಗ ಸಿಂಗುಲರ್ ಇದರಲ್ಲಿ ಬಳಸ್ತೀವಿ, ಆವಾಗ ಏನ ಬಳಸ್ತೀವಿ ಅಂತ. ಉದಾಹರಣೆಗೆ ಎ ಚೇರ್, ಎ ಬಾಟಲ್, ಆ್ಯನ್ ಅಂಬ್ರೆಲಾ, ಇ ಟಿ ಸಿ. ಏಕವಚನದಲ್ಲಿ ಬಳಸುವಾಗ ನಾವು ಏನನ್ನು ಬಳಸ್ತೀವಿ, ಅಥವಾ ಅದು ವ್ಯಂಜನಾಕ್ಷರದಿಂದ ಸ್ಟಾರ್ಟ್ ಆದರೆ ಎ ಬಳಸ್ತೀವಿ, ಸ್ವರದಿಂದ ಸ್ಟಾರ್ಟ್ ಆಗುವಂಥ ಪದಗಳಿದ್ದರೆ ನಾವು ಆ್ಯನನ್ನು ಬಳಸ್ತೀವಿ. ಉದಾಹರಣೆ ಆ್ಯನ್ ಅಂಬ್ರೆಲಾ. ಆಮೇಲೆ 5ನೇ ಉದಾಹರಣೆ ಅಂತ ತಗೊಂಡ್ರೆ ಎ ಆರ್ ಆ್ಯನ್ ಮಸ್ಟ್ ಬಿ ಯೂಸ್ಡ್ ಬಿಫೋರ್ ದ ನೇಮ್ಸ್ ಆಫ್ ಪ್ರೊಫೆಷನ್ಸ್. ನಾವು ವೃತ್ತಿ ಹೆಸರುಗಳನ್ನು ಹೇಳುವಾಗ, ಉದ್ಯೋಗ ಅಥವಾ ವೃತ್ತಿಗಳ ಹೆಸರನ್ನು ಹೇಳುವಾಗಲೂ ಕೂಡ ಕೆಲವು ಸಂದರ್ಭದಲ್ಲಿ ಎ ಬಳಸಬೇಕು, ಕೆಲವು ಸಂದರ್ಭದಲ್ಲಿ ಆ್ಯನ್ ಬಳಸಬೇಕು ಅನ್ನೋದಿದೆ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಎ ಡೈರೆಕ್ಟರ್ ಅಂತಂದರೆ ಎ ಯಾಕೆ ಬಳಸಿದ್ರು? ಡಿ ಬಂದಿರೋದ್ರಿಂದ ಡಿ ವ್ಯಂಜನಾಕ್ಷರ, ಇಂಗ್ಲೀಷ್ನಲ್ಲಿ ವ್ಯಂಜನಾಕ್ಷರದಿಂದ ಪ್ರಾರಂಭ ಆಗಿರೋದ್ರಿಂದ ಅದು ಎ ಡೈರೆಕ್ಟರ್. ಆಮೇಲೆ ಇಲ್ಲಿ ಆ್ಯನ್ ಎಡಿಟರ್ ಅಂದರೆ ಎಡಿಟರ್ ಪದದಲ್ಲಿ ಪ್ರಾರಂಭ ಆಗೋದು ಅಕ್ಷರ ಇ ಇಂದ. ಇ ಅಂದರೆ ಸ್ವರ ಬಂದಿರೋದ್ರಿಂದ ನಾವು ಆ್ಯನನ್ನು ಬಳಸಿದ್ದೀವಿ. ಉಚ್ಚಾರಣೆ ಆ್ಯನ್ ಎಡಿಟರ್ ಅಂತ ಹೇಳಿದ್ದೀವಿ. ಎ ಟೀಚರ್ ಅಂತಂದರೆ ಒಬ್ಬ ಶಿಕ್ಷಕ. ಟೀಚರ್ ಅಂದರೆ ಟಿ ಅನ್ನೋ ಅಕ್ಷರ ವ್ಯಂಜನಾಕ್ಷರ ಆದ್ದರಿಂದ ಎ ಬಳಸಿದ್ದೀವಿ, ಎ ಟೀಚರ್. ಆಮೇಲೆ ಉದಾಹರಣೆ 6ನೇದು ನೋಡಿದಾಗ ವೆನ್ ಯು ಮೀನ್ ಎ ಟಿಪಿಕಲ್ ಎಕ್ಸಾಂಪಲ್ ಯೂಸ್ ಎ ಆರ್ ಆ್ಯನ್. ನಾವು ಕೆಲವು ಸಂದರ್ಭದಲ್ಲಿ ನಾವು ಕೆಲವು ವಿಶೇಷವಾದಂಥ ಕೆಲವು ಇದನ್ನು ಹೇಳುವಾಗ ನಾವು ಎ ಅಥವಾ ಆ್ಯನನ್ನು ಬಳಸುವಂಥದ್ದು ಬರುತ್ತೆ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಎ ಕ್ಯಾಟ್ ಡ್ರಿಂಕ್ಸ್ ಮಿಲ್ಕ್. ಒಂದು ಬೆಕ್ಕು ಹಾಲನ್ನು ಕುಡಿಯುತ್ತದೆ ಅಂತ, ಒಂದು ಬೆಕ್ಕು ಹಾಲನ್ನು ಕುಡಿಯುತ್ತೆ, ಎ ಕ್ಯಾಟ್ ಡ್ರಿಂಕ್ಸ್ ಮಿಲ್ಕ್. ಆಮೇಲೆ 7ನೇ ಉದಾಹರಣೆ ಅಂತ ಕೊಡ್ತೀನಿ. ಸಚ್ ಪ್ಲಸ್ ಎ ಆ್ಯನ್ ಪ್ಲಸ್ ನೌನ್ ಆರ್ ಸಚ್ ಪ್ಲಸ್ ಎ ಆ್ಯನ್ ಪ್ಲಸ್ ಅಡ್ಜೆಕ್ಟಿವ್ ಪ್ಲಸ್ ನೌನ್. ಇಂಥ ಸಂದರ್ಭವನ್ನು ಬಳಸುವಾಗ ನಾವು ಎಕ್ಸಾಂಪಲನ್ನು ಹೆಂಗೆ ತಗೊಂಡು ಹೇಳ್ತೀವಿ ಅಂತಂದರೆ ಸಚ್ ಎ ಪಾಲಿಸಿ, ಸಚ್ ಎ ಲಾಂಗ್ ಟ್ರಿಪ್, ಸಚ್ ಎ ಗ್ರೇಟ್ ಟೀಚರ್. ನೋಡಿ, ಸಚ್ ಅನ್ನೋ ಪದವನ್ನು ಬಳಸ್ತೀವಲ್ಲ ನಾವು, ಆವಾಗ ಸಚ್ ಎ ಪಾಲಿಸಿ,
ಸಚ್ ಎ ಲಾಂಗ್ ಟ್ರಿಪ್, ಸಚ್ ಎ ಗ್ರೇಟ್ ಟೀಚರ್, ಇ.ಟಿ.ಸಿ. ಈ ಪದಗಳನ್ನು ಕೂಡ ನಾವು ಎಯನ್ನು ಬಳಸ್ತೀವಿ ಆ ಟೈಮ್ನಲ್ಲಿ. ಆಮೇಲೆ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ ಆ್ಯನ್ ಇಂಡೆಫಿನಿಟಿವ್ ಆರ್ಟಿಕಲ್, ಸೊ ಪ್ಲಸ್ ಅಡ್ಜೆಕ್ಟಿವ್ ಪ್ಲಸ್ ಎ ಆ್ಯನ್ ಪ್ಲಸ್ ನೌನ್. ಕೆಲವು ಸಂದರ್ಭಗಳಲ್ಲಿ ಅಡ್ಜೆಕ್ಟಿವ್ ಬಳಸುವಾಗ ನೌನನ್ನು ಸೇರಿಸಿ ಬಳಸುವಾಗ ನಾವು ಇದನ್ನು ಹೇಳ್ತೀವಿ. ಎಕ್ಸಾಂಪಲ್, ಸೋ ಬಳಸಿ ಹೇಗೆ ಹೇಳೋದು ಅಂತ. ಸೋ ಬೋರಿಂಗ್ ಎ ಬುಕ್, ಸೋ ಬ್ಯೂಟಿಫುಲ್ ಆ್ಯನ್ ಆ್ಯಕ್ಟ್ರೆಸ್, ಇ.ಟಿ.ಸಿ. ಸೋ ಬೋರಿಂಗ್ ಎ ಬುಕ್ ಅಂದರೆ ಬಿ ಬಂದಿರೋದ್ರಿಂದ ವ್ಯಂಜನ, ಅಲ್ಲಿ ಎ ಬಳಸ್ತೀವಿ. ಸೋ ಬ್ಯೂಟಿಫುಲ್ ಆ್ಯನ್ ಆ್ಯಕ್ಟ್ರೆಸ್ ಅಂತಂದರೆ ಇಲ್ಲಿ ಆ್ಯಕ್ಟ್ರೆಸ್ ಅಂತ ಬಂದ ಎ ಬಂತು. ಎ ಅಂದರೆ ಸ್ವರ, ಅದರಿಂದ ಆ್ಯನ್ ಬಳಸಿದ್ದೀವಿ ಅಷ್ಟೇ. ಇನ್ನು ಕೆಲವು ಸಂದರ್ಭದಲ್ಲಿ ಫ್ಯೂ ಆ್ಯಂಡ್ ಲಿಟಲ್ ಇದನ್ನು ಬಳಸುವಾಗಲೂ ಕೂಡ ಕೆಲವು ಸಂದರ್ಭಗಳಲ್ಲಿ ಅದನ್ನ ನೆಗೆಟಿವ್ ಇನ್ ಮೀನಿಂಗ್, ಅದು ನೆಗೆಟಿವ್ ಆಗಿರುತ್ತೆ ಅರ್ಥದಲ್ಲಿ. ಎ ಫ್ಯೂ ಆ್ಯಂಡ್ ಎ ಲಿಟಲ್ ಆರ್ ಪಾಸಿಟಿವ್ ಆ್ಯಂಡ್ ಮೀನ್ ಸಮ್. ಎಕ್ಸಾಂಪಲ್, ಹೀ ಈಸ್ ಯಂಗ್ ಆ್ಯಂಡ್ ಹ್ಯಾಸ್ ಲಿಟಲ್ ಎಕ್ಸ್ಪೀರಿಯನ್ಸ್ ಆಫ್ ಲೈಫ್, ಈ ಥರ ಬಳಸ್ತೀವಿ. ಇನ್ನೊಂದು ಬಹಳ ಪ್ರಮುಖವಾಗಿ 10ನೇದು, ಇನ್ ಇಟ್ಸ್ ಒರಿಜಿನಲ್ ನ್ಯೂಮರಿಕಲ್ ಸೆನ್ಸ್ ಆಫ್ ಒನ್. ಎಕ್ಸಾಂಪಲ್, ನಾಟ್ ಎ ವರ್ಡ್ ವಾಸ್ ಸೆಡ್ 12 ಇಂಚಸ್ ಮೇಕ್ ಎ ಫುಟ್. ಅಂದರೆ ಈ ಒರಿಜಿನಲ್ ನ್ಯೂಮರಿಕಲ್ ಸೆನ್ಸ್ನಲ್ಲಿ ಹೇಳುವಾಗ ನಾವು ಈ ಎನ್ನು ಇಲ್ಲಿ ಬಳಸಿದ್ದೀವಿ ಅಂತ. ಎ ಆ್ಯನ್ ಈಕ್ವಲ್ ಒನ್ ಥಿಂಗ್ ಆರ್ ಒನ್ ಪರ್ಸನ್. ಸಾಮಾನ್ಯವಾಗಿ ಎ ಆ್ಯನ್ ಅಂದರೆ ಒಂದು ಅಂತ ಅರ್ಥ ತಿಳ್ಕೋಬೇಕು ನೀವು. ಎ ಅಂದರೂ ಒಂದೇ, ಆ್ಯನ್ ಅಂದರೂ ಒಂದೇ. ಇದನ್ನು ಒಂದು ವಸ್ತು ಅಂತ ಹೇಳ್ಬೋದು, ಅಥವಾ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಒಂದು ಅಂತ ಹೇಳುವಾಗ ಎ ಮತ್ತು ಆ್ಯನನ್ನು ಬಳಸ್ತೀವಿ. ಎ ಅಂದರೂ ಒಂದೇ, ಆ್ಯನ್ ಅಂದರೂ ಒಂದೇ. ಎಯನ್ನು ಯಾವಾಗ ಬಳಸ್ತೀವಿ? ವ್ಯಂಜನ ಅಕ್ಷರದಿಂದ ಪ್ರಾರಂಭವಾಗುವಂಥ ಪದಗಳಿದ್ದರೆ ಅಲ್ಲಿ ಅದರ ಮುಂದೆ ಎ ಬಳಸ್ತೀವಿ. ಸ್ವರದಿಂದ ಪ್ರಾರಂಭವಾಗುವಂಥ ಅಕ್ಷರಗಳೇನು ಬಂದರೆ ಅಲ್ಲಿ ಆ್ಯನನ್ನು ಸೇರಿಸ್ತೀವಿ. ಇವೆರಡು ಒಂದೇ ಅರ್ಥ. ಎ ಆ್ಯನ್ ಅಂದರೆ ಒಂದು ಅಂತ ಅರ್ಥ. ಎಕ್ಸಾಂಪಲ್, ಶಿ ವರ್ಕ್ಸ್ ಇನ್ ಎ ಹಾಸ್ಪಿಟಲ್. ಅವಳು ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಳೆ. ಎ ಹಾಸ್ಪಿಟಲ್. ಐ ಹ್ಯಾವ್ ಗಾಟ್ ಎ ಪಪ್ಪಿ. ನಾನೊಂದು ನಾಯಿ ಮರಿಯನ್ನು ತೆಗೆದುಕೊಂಡೆ ಅಂತ. ಇನ್ನೊಂದು, ವಿ ಯೂಸ್ ಎ ಆ್ಯನ್ ವೆನ್ ವಿ ಸೇ ವಾಟ್ ಎ ಥಿಂಗ್ ಆರ್ ಎ ಪರ್ಸನ್ ಈಸ್. ಅಂದರೆ ಈ ಒಂದು ವಸ್ತುವನ್ನು ಹೇಳುವಾಗ ಆ ವಸ್ತು ಹೇಗಿದೆ, ವ್ಯಕ್ತಿ ಹೇಗಿದ್ದಾರೆ ಅಂತ ಹೇಳಿದಾಗ ಈ ಥರ ಹೇಳ್ತೀವಿ. ಒಂದು ವಸ್ತುವನ್ನು ಹೇಳುವಾಗ, ಫಾರ್ ಎಕ್ಸಾಂಪಲ್, ಕೋಕಾ ಕೋಲಾ ಈಸ್ ಎ ಬಿವರೇಜ್. ಕೋಕಾ ಕೋಲಾ ಈಸ್ ಎ ಬಿವರೇಜ್. ಎ ಡಾಗ್ ಈಸ್ ಎ ಡೊಮೆಸ್ಟಿಕ್ ಅನಿಮಲ್. ಎ ಡಾಗ್, ನಾಯಿ ಅನ್ನೋದು ಒಂದು ಸಾಕು ಪ್ರಾಣಿ. ಎ ಡಾಗ್ ಈಸ್ ಎ ಡೊಮೆಸ್ಟಿಕ್ ಅನಿಮಲ್ ಅಂತ ಹೇಳ್ತೀವಿ ನಾವು. ಎ ಡಾಗ್ ಈಸ್ ಎ ಡೊಮೆಸ್ಟಿಕ್ ಅನಿಮಲ್. ನೆಕ್ಸ್ಟು, ದ ಆರ್ಟಿಕಲ್ ದಾವನ್ನು ಬಳಸೋದು ಹೇಗೆ? ದ ಆರ್ಟಿಕಲ್ ದ ಇನ್ ಜಿಯೋಗ್ರಫಿಕಲ್ ನೇಮ್ಸ್. ಕೆಲವು ಸಂದರ್ಭಗಳಲ್ಲಿ ಜಿಯೋಗ್ರಫಿಕಲ್ ನೇಮನ್ನು, ಭೌಗೋಳಿಕ ಹೆಸರುಗಳನ್ನು ಹೇಳುವಾಗ ದಾವನ್ನು ಬಳಸ್ತೀವಿ. ಎಷ್ಟೋ ಸಂದರ್ಭದಲ್ಲಿ ಎ ಆ್ಯನನ್ನು ಬಳಸೋದಿಲ್ಲ. ಇದನ್ನು ಕೂಡ ಗಮನಿಸಬೇಕು ನೀವು. ಅಂದರೆ ಭೌಗೋಳಿಕ ಹೆಸರುಗಳನ್ನು ಹೇಳುವಾಗ ದಾವನ್ನು ಬಳಸ್ತೀವಿ ಹೆಚ್ಚಾಗಿ ನಾವು. ಎ ಮತ್ತು ಆ್ಯನ್ ಬಳಸೋದಿಲ್ಲ ಅಲ್ಲಿ. ಉದಾಹರಣೆ ನೋಡ್ಕೊಳ್ಳಿ ನೀವು. ಡೈರೆಕ್ಷನ್ ರೀಸನ್ಸ್ ನೋಡಿ. ನೀವು ಡೈರೆಕ್ಷನ್, ದಿಕ್ಕುಗಳನ್ನು ಹೇಳುವಾಗ ನಾವು ಈಗ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ದಿಕ್ಕುಗಳನ್ನು ಹೇಳ್ತೀವಲ್ಲ, ದಿಕ್ಕುಗಳನ್ನು, ಡೈರೆಕ್ಷನನ್ನು ಹೇಳುವಾಗ ನಾವು ದಾನ ಬಳಸಲೇಬೇಕು. ಉದಾಹರಣೆಗೆ, ದ ನಾರ್ತ್, ದ ಸೌತ್, ದ ಈಸ್ಟ್ ಆ್ಯಂಡ್ ದ ವೆಸ್ಟ್. ದ ನಾರ್ತ್, ದ ಸೌತ್, ದ ಈಸ್ಟ್ ಆ್ಯಂಡ್ ದ ವೆಸ್ಟ್. ಈ ರೀತಿ ಹೇಳಬೇಕು ಹೊರತು ಎ ನಾರ್ತ್, ಎ ಸೌತ್, ಆ್ಯನ್ ಈಸ್ಟ್, ಎ ವೆಸ್ಟ್ ಅಂತ ಹೇಳಬಾರ್ದು. ಯಾಕೆಂದರೆ ದಿಕ್ಕುಗಳು ಒಂದೊಂದೇ ಇರ್ತವೆ. ಅದನ್ನು 2, 3 ಇಲ್ಲ. ಅದಕ್ಕೆ ನಾವು ಅದನ್ನು ಬೈಫರ್ಕೇಟ್ ಮಾಡೋಕ್ಕೆ ಅಥವಾ ಹೇಳೋಕ್ಕಾಗೋದಿಲ್ಲ. ಅದರಿಂದ ಅಲ್ಲಿ ಸಂದರ್ಭದಲ್ಲಿ ಅದು ಸ್ಪೆಸಿಫಿಕ್ ಆಗಿ ಹೇಳಬೇಕು. ನಾವು ಡೈರೆಕ್ಷನನ್ನು ಹೇಳುವಾಗ ಉದಾಹರಣೆಗೆ ದ ನಾರ್ತ್ ಅಂತ ಹೇಳಬೇಕು, ದ ಸೌತ್ ಅಂತ ಹೇಳಬೇಕು, ದ ಈಸ್ಟ್ ಅಂತ ಹೇಳಬೇಕು, ದ ವೆಸ್ಟ್ ಅಂತ. ಪ್ರಶ್ನೆಯಲ್ಲೂ ಅಷ್ಟೇ, ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಥರ ಡೈರೆಕ್ಷನ್ಗಳ ಬಗ್ಗೆ ಬಂದಾಗ ಅಲ್ಲಿ ಎ ಆ್ಯನ್ ದ ಯಾವ ಒಂದು ಆರ್ಟಿಕಲನ್ನು ಯೂಸ್ ಮಾಡಬೇಕು ಅಂತ ಕೇಳಿದಾಗ ನೀವು ದಾನೇ ಬಳಸಬೇಕು. ಆಮೇಲೆ ಯೂನಿಯನ್ಸ್ ಆಫ್ ಕಂಟ್ರೀಸ್, ಸ್ಟೇಟ್ಸ್. ಕೆಲವು ಸಂದರ್ಭಗಳಲ್ಲಿ ಈ ರಾಷ್ಟ್ರಗಳ ಒಕ್ಕೂಟಗಳಿರ್ತವೆ. ರಾಜ್ಯಗಳ ಒಕ್ಕೂಟ, ದೇಶಗಳ ಒಕ್ಕೂಟ, ರಾಜ್ಯಗಳ ಒಕ್ಕೂಟಗಳಿರ್ತವೆ. ಅದನ್ನು ಹೇಳುವಾಗಲೂ ಕೂಡ ನಾವು ದಾ ಬಳಸಬೇಕು. ಉದಾಹರಣೆಗೆ, ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಯಾಕೆಂದರೆ ಅಮೆರಿಕದಲ್ಲಿ ಸುಮಾರು 50 ರಾಜ್ಯಗಳೆಲ್ಲ ಸೇರಿ ಒಂದು ಅಮೆರಿಕ ಆಗಿರುವಂಥದ್ದು. ಅದರಿಂದ ಅಲ್ಲಿ ಆ ಅಮೆರಿಕವನ್ನು ಹೇಳುವಾಗ ದ ಬಳಸಬೇಕು. ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಹೇಳಬೇಕು. ದ ಯುನೈಟೆಡ್ ಕಿಂಗ್ಡಮ್, ಇ.ಟಿ.ಸಿ. ದ USA, ದ UK ಹಿಂಗೆ ಬಳಸ್ತೀವಿ. ಆದರೆ ಆ್ಯನ್ ಅಮೇರಿಕಾ, UK ಅಂತ ಹೇಳೋಂಗಿಲ್ಲ. ಯಾಕೆಂದರೆ ಅಮೇರಿಕ ಜಗತ್ತಿನಲ್ಲಿ ಒಂದೇ, ಇಂಗ್ಲೆಂಡ್ ಇರೋದು ಜಗತ್ತಿನಲ್ಲಿ ಒಂದೇ. ಆದ್ದರಿಂದ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ನಾವು ದಾ ಬಳಸಲೇಬೇಕು ಅಲ್ಲಿ. ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ದ ಯುನೈಟೆಡ್ ಕಿಂಗ್ಡಮ್. ಆಮೇಲೆ ಗ್ರೂಪ್ಸ್ ಆಫ್ ಐಲ್ಯಾಂಡ್ಸ್. ಈ ದ್ವೀಪಗಳ ಸಮೂಹವನ್ನು ಹೇಳುವಾಗ
ದ್ವೀಪಗಳ ಗುಂಪು ಸಮೂಹವನ್ನು ನೋಡಿ ಹೇಳಿದಾಗ ಅಂಥ ಸಂದರ್ಭಗಳು ಕೂಡ ನಾವು ದಾ ಬಳಸಬೇಕು. ಉದಾಹರಣೆಗೆ ದ ಫಿಲಿಪೈನ್ಸ್, ದ ಕೆರಿಬಿಯನ್, ದ ಕ್ಯಾನರೀಸ್. ದ ಫಿಲಿಪೈನ್ಸ್, ದ ಕೆರಿಬಿಯನ್, ದ ಕ್ಯಾನರೀಸ್. ಈ ಥರ ಫಿಲಿಪೈನ್ಸ್ನ ಬಳಸುವಾಗ ದ ಫಿಲಿಪೈನ್ಸ್ ಹೇಳಬೇಕು, ದ ಕೆರಿಬಿಯನ್ ಅಂತ ಹೇಳಬೇಕು, ದ ಕ್ಯಾನರೀಸ್ ಅಂತ ಹೇಳಬೇಕು. ಇದನ್ನು ಬಳಸುವಾಗಲೂ ಕೂಡ ಅದನ್ನು ಹೇಳಬೇಕು ನಾವು. ಆಮೇಲೆ ಸೀಸ್, ಸಮುದ್ರಗಳನ್ನು ಹೇಳುವಾಗ ಉದಾಹರಣೆ ದ ಮೆಡಿಟೇರಿಯನ್, ದ ಬ್ಲ್ಯಾಕ್ ಸಿ, ದ ರೆಡ್ ಸಿ, ದ ನೈಲ್ ಇಟಿಸಿ. ಆಯಿತಾ? ದ ಮೆಡಿಟೇರಿಯನ್, ದ ಬ್ಲ್ಯಾಕ್, ದ ರೆಡ್, ದ ನೈಲ್ ರಿವರ್ ಇಟಿಸಿ. ಸಮುದ್ರದ ಹೆಸರನ್ನು ಹೇಳುವಾಗಲೂ ದಾ ಬಳಸಬೇಕು. ಆಮೇಲೆ ಗಲ್ಫ್ಸ್ ಕಂಟ್ರೀಸ್ ಇರ್ತಾವಲ್ಲ, ಗಲ್ಫ್ಸನ್ನು ಹೇಳುವಾಗಲೂ ಕೂಡ ನಾವು ದಾನ ಬಳಸಬೇಕು. ಉದಾಹರಣೆ ದ ಗಲ್ಫ್ ಸ್ಟ್ರೀಮ್, ದ ಪರ್ಸಿಯನ್ ಗಲ್ಫ್, ದ ಫಿನ್ಲ್ಯಾಂಡ್ ಗಲ್ಫ್ ಇಟಿಸಿ. ಇದನ್ನು ಬಳಸಬೇಕು. ನಂತರದಲ್ಲಿ ಗ್ರೂಪ್ಸ್ ಆಫ್ ಲೇಕ್ಸ್ ಅಂದರೆ ಸರೋವರಗಳ ಸಮೂಹವನ್ನು, ಗುಂಪನ್ನು ಹೇಳುವಾಗಲೂ ಕೂಡ ನಾವು ದಾವನ್ನು ಬಳಸಬೇಕು. ದ ಗ್ರೇಟ್ ಲೇಕ್ಸ್, ದ ಶ್ಯಾಟ್ಸ್ ಲೇಕ್ಸ್, ದ ವಿಹಾನೀಸ್ ಲೇಕ್ಸ್ ಇಟಿಸಿ. ನೋಡಿ, ಈ ಥರ ಬಳಸಬೇಕು ಅದನ್ನು. ಆಮೇಲೆ ರಿವರ್ಸ್, ನದಿಗಳ ಹೆಸರನ್ನು ಹೇಳುವಾಗಲೂ ಕೂಡ ಹೇಳಬೇಕು. ದ ಡ್ಯಾನೂಬ್ ರಿವರ್, ದ ನೀಪ್ರೋ ರಿವರ್, ದ ಅಮೆಜಾನ್ ರಿವರ್ ಇಟಿಸಿ. ಕ್ಯಾನಲ್ಸ್ ಆ್ಯಂಡ್ ಚಾನಲ್ಸ್, ಈ ಚಾನಲ್ಸ್ಗಳು, ಈ ಕೆರೆ, ಈ ಹೆಸರುಗಳನ್ನು ಹೇಳುವಾಗ ಕೆನಾಲ್ ಹೆಸರನ್ನು ಹೇಳುವಾಗ, ಚಾನಲ್ ಹೆಸರುಗಳು ಹೇಳುವಾಗಲೂ ಕೂಡ ನಾವು ದಾನ ಬಳಸಬೇಕು. ದ ಇಂಗ್ಲಿಷ್ ಚಾನಲ್, ದ ಪನಾಮ ಚಾನಲ್, ದ ಪನಾಮ ಕೆನಾಲ್, ದ ಸೂಯೆಜ್ ಕೆನಾಲ್ ಇಟಿಸಿ. ಪೋಲ್ಸ್ ಅಂದರೆ ಧ್ರುವಗಳನ್ನು ಹೇಳುವಾಗ, ಉತ್ತರ ಧ್ರುವ, ದಕ್ಷಿಣ ಧ್ರುವ ಅಂತ ಹೇಳ್ತೀವಲ್ಲ, ಪೋಲ್ಸನ್ನು ಹೇಳುವಾಗಲೂ ಕೂಡ ದ ನಾರ್ತ್ ಪೋಲ್ ಆ್ಯಂಡ್ ದ ಸೌತ್ ಪೋಲ್ ಅಂತಲೇ ಹೇಳಬೇಕು. ರಿಪಬ್ಲಿಕ್ಸ್ ಬಗ್ಗೆ ಹೇಳುವಾಗ, ರಿಪಬ್ಲಿಕ್ಸ್ ಅಂದರೆ ಗಣರಾಜ್ಯಗಳ ಬಗ್ಗೆ ಮಾತನಾಡುವಾಗ ನಾವು ಅವರ ಹೆಸರು, ಆ ದೇಶಗಳ ಹೆಸರುಗಳು ಹೇಳುವಾಗಲೂ ಕೂಡ ದಾ ಬಳಸಬೇಕು. ದ ಚೆಕ್ ರಿಪಬ್ಲಿಕ್, ದ ರಿಪಬ್ಲಿಕ್ ಆಫ್ ಕ್ಯೂಬಾ, ದ ಕಾಂಗೋ ಇಟಿಸಿ. ಪೋಲಾರ್ ರೀಜನ್ಸ್ ಅಂತಂದರೆ ಧ್ರುವಗಳ ಒಂದು ಪ್ರದೇಶ ಇರ್ತವಲ್ಲ ನೋಡಿ, ಅದನ್ನು ಹೇಳುವಾಗಲೂ ದಾ ಬಳಸಬೇಕು. ದ ಆರ್ಟಿಕ್ ಆ್ಯಂಡ್ ದ ಅಂಟಾರ್ಟಿಕ್. ದ ಆರ್ಟಿಕ್ ಆ್ಯಂಡ್ ದ ಅಂಟಾರ್ಟಿಕ್, ಈ ಧ್ರುವಗಳನ್ನು ಹೇಳಬೇಕು. ಆರ್ಟಿಕ್ ಧ್ರುವ ಮತ್ತು ಅಂಟಾರ್ಟಿಕ್ ಧ್ರುವ ಖಂಡಗಳು ಬರ್ತವೆ. ಗ್ರೂಪ್ಸ್ ಆಫ್ ಮೌಂಟೇನ್ಸ್, ಪರ್ವತಗಳ ಗುಂಪು ಅಥವಾ ಸಮೂಹಗಳನ್ನು ಹೇಳುವಾಗಲೂ ಕೂಡ ನಾವು ದಾ ಬಳಸಬೇಕು. ದ ರಾಕಿ ಮೌಂಟೇನ್ಸ್, ದ ಕಾಕಾಸಸ್ ಮೌಂಟೇನ್ಸ್, ದ ಕಾರ್ಪಾರ್ಥಿಯನ್ಸ್ ಮೌಂಟೇನ್ ಇಟಿಸಿ. ಆಯಿತಾ? ಇದನ್ನು ಹೇಳುವಾಗಲೂ ಅದರ ಬಳಸಬೇಕು. ಓಸನ್ಸ್, ಸರೋವರಗಳು, ಅದನ್ನು ಹೇಳುವಾಗ, ಸಮುದ್ರ ಸರೋವರಗಳು ಹೇಳುವಾಗ ನಾವು ಅದನ್ನು ಹೇಳುವಾಗಲೂ ಇದನ್ನು ಬಳಸಬೇಕು. ದ ಪೆಸಿಫಿಕ್ ಓಸನ್, ದ ಇಂಡಿಯನ್ ಓಸನ್, ದ ಅಟ್ಲಾಂಟಿಕ್ ಓಸನ್ ಆ್ಯಂಡ್ ದ ಆರ್ಟಿಕ್ ಓಸನ್, ಈ ಥರ ಹೇಳಬಹುದು. ಆಮೇಲೆ ರೀಸನ್ಸ್ ಆಫ್ ಕಂಟ್ರೀಸ್ ಅಂದರೆ ದೇಶಗಳ ರೀಸನ್ಸ್ ಬರ್ತದಲ್ಲ, ಪ್ರದೇಶಗಳು ಬರ್ತಲ್ಲ, ಆವಾಗಲೂ ಅದನ್ನು ಹೇಳುವಾಗಲೂ ಕೂಡ ನಾವು ದಾವನ್ನು ಬಳಸಬೇಕು. ಉದಾಹರಣೆಗೆ ದ ಅಮೆರಿಕನ್ ಮಿಡ್ ವೆಸ್ಟ್, ದ ಮೆಕಾಂಗ್ ಡೆಲ್ಟಾ ಇಟಿಸಿ. ಆಮೇಲೆ ಡೆಸರ್ಟ್, ಮರುಭೂಮಿಯನ್ನು ಹೇಳುವಾಗಲೂ ಇದನ್ನು ಬಳಸಬೇಕು. ಏನಂದರೆ ದ ಸಹರಾ, ದ ಗೋಬಿ, ದ ಕಾರಾಕೋಮ್ ಇಟಿಸಿ. ಈ ಥರದಲ್ಲಿ ಬಂದಾಗ ನಾವು ಆ್ಯನನ್ನು ಬಳಸಬಾರ್ದು, ಇಲ್ಲಿ ದಾನೇ ಬಳಸಬೇಕು. ಇದು ಒಂದು ಸ್ಪೆಸಿಫಿಕ್ ಆಗಿ ಹೇಳುವಂಥದ್ದು ಇದು. ಆಮೇಲೆ ವೆನ್ ಟು ಯೂಸ್ ನೋ ಆರ್ಟಿಕಲ್, ಯಾವ ಸಂದರ್ಭದಲ್ಲಿ ನಾವು ಆರ್ಟಿಕಲನ್ನೇ ಬಳಸಬಾರ್ದು ಅನ್ನೋದು ಇಲ್ಲಿ ತಿಳ್ಕೊಬೇಕು ನಾವು. ಎಲ್ಲ ಸಂದರ್ಭಗಳಲ್ಲೂ ಆ್ಯನ್ ಬಳಸಬೇಕು, ಬಳಸಬೇಕು ಅಥವಾ ದಾ ಬಳಸಬೇಕು ಅಂತಿಲ್ಲ. ಇಂಗ್ಲೀಷ್ನಲ್ಲಿ ಎಷ್ಟೋ ಸಂದರ್ಭದಲ್ಲಿ ಏನೂ ಬಳಸೋದಿಲ್ಲ, ನಾವು ಆ್ಯನು ಬಳಸೋದಿಲ್ಲ ಮತ್ತು ದಾನು ಬಳಸೋದಿಲ್ಲ. ಅಂಥ ಪದಗಳು ಸಾಕಷ್ಟಿದ್ದಾವೆ. ಅದನ್ನು ನಾವು ಒಂದೊಂದಾಗಿ ನೋಡೋದಾದರೆ, ಒಂದನೇದು ಟು ಟಾಕ್ ಅಬೌಟ್ ಥಿಂಗ್ಸ್ ಇನ್ ಜನರಲ್, ಸಾಮಾನ್ಯವಾಗಿ ಇರುವಂಥ ವಸ್ತುಗಳ ಬಗ್ಗೆ ಮಾತನಾಡುವಾಗ. ಫಾರ್ ಎಕ್ಸಾಂಪಲ್, ಮಿಲ್ಕ್ ಈಸ್ ಗುಡ್ ಫಾರ್ ಯು. ಹಾಲು ನೋಡಿ, ಇದು ಜನರಲ್ ಆಗಿ ಎಲ್ಲರಿಗೂ ಕಾಮನ್ ಥಿಂಗ್ಸ್ ಇದು. ಇದನ್ನು ಹೇಳುವಾಗ ದಾ ಹೇಳೋಂಗಿಲ್ಲ ಅಥವಾ ಪರ್ಟಿಕ್ಯುಲರ್ ಆಗಿ ದಾ ಅನ್ನೋದು ಹೇಳಿದ್ರೆ ಅದು ಇಂಥ ವಸ್ತು ಅಂತ ಹಾಲು ಎಲ್ಲರಿಗೂ ಗೊತ್ತು. ಅದರಿಂದ ಮಿಲ್ಕ್ ಈಸ್ ಗುಡ್ ಫಾರ್ ಯು, ಇದನ್ನು ಹೇಳುವಾಗ ಬಳಸಿಲ್ಲ, ಯಾನ್ ಬಳಸಿಲ್ಲ, ದಾ ಬಳಸಿಲ್ಲ. ಇನ್ನು ಎರಡನೇದು ಟು ಟಾಕ್ ಅಬೌಟ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್, ಈ ಆಟಗಳ ಕ್ರೀಡೆಗಳ ಬಗ್ಗೆ ನಾವು ಮಾತನಾಡುವಾಗಲೂ ಕೂಡ ಅದನ್ನು ನಾವು ಇಲ್ಲಿ ಯಾವುದೇ ಆರ್ಟಿಕಲ್ಸನ್ನು ಯೂಸ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಗೋ ಆ್ಯಂಡ್ ಪ್ಲೇ ಬ್ಯಾಸ್ಕೆಟ್ ಬಾಲ್ ನೋಡಿ, ಇಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಹೇಳುತ್ತೆ, ಗೇಮ್ಸ್ ಬಗ್ಗೆ ಹೇಳುತ್ತೆ. ಅದರಿಂದ ಇಲ್ಲಿ ಆಗಲಿ, ಯಾನ್ ಆಗಲಿ, ದಾ ಆಗಲಿ ಬಳಸಬಾರ್ದು. ಆಮೇಲೆ 3,
ಬಿಫೋರ್ ದ ನೇಮ್ಸ್ ಆಫ್ ಕಂಟ್ರೀಸ್, ಯಾವಾಗಲೂ ಕೂಡ ನೋಡಿ, ಈ ದೇಶಗಳ ಹೆಸರು ಬಂದಾಗ, ದೇಶದ ಹೆಸರು ಬಂದಾಗ ನಾವು ಯಾಕಂದರೆ ಈ ದೇಶದ ಹೆಸರು ಅಂತಂದರೆ ಇಲ್ಲಿ ಕೆಲವು ಈ ನಾನು ಮೊದಲೇ ಹೇಳಿದೆ, ಈ ಯೂನಿಯನ್ ಆಫ್ ಕಂಟ್ರೀಸ್ ಸ್ಟೇಟ್ಸ್ ಅಂತ ಹೇಳಿದ್ನಲ್ಲ, ಅದು ಬಿಟ್ಟು ಮಿಕ್ಕಿದ ದೇಶಗಳ ಹೆಸರುಗಳು ಬಂದಾಗ ಅಲ್ಲಿ ಎ ಆ್ಯನ್ ದ ಬಳಸ್ಬಾರ್ದು. ಯಾಕಂದರೆ ದೇಶಗಳು ಒಂದೊಂದೇ ಬರೋದು, ಅದರಿಂದ ಎ ಹೇಳಂಗಿಲ್ಲ, ಆ್ಯನ್ ಹೇಳಂಗಿಲ್ಲ, ಅಥವಾ ದ ಹೇಳಂಗಿಲ್ಲ. ಅದಕ್ಕೆ ಫಾರ್ ಎಕ್ಸಾಂಪಲ್ ಜಪಾನ್, ಫ್ರಾನ್ಸ್, ಇಟಲಿ, ETC ಇದನ್ನು ಹೇಳ್ತೀವಿ. ಆದರೆ ದ UK, ದ US ಅಂತ ಹೇಳಬೇಕು. ನಾನು ಮೊದಲೇ ಹೇಳಿದೆ, ಯಾಕೆಂದರೆ UK ಯುನೈಟೆಡ್ ಕಿಂಗ್ಡಮ್, ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಯಾಕಂದರೆ ರಾಜ್ಯಗಳ ಒಕ್ಕೂಟಗಳು ಅಂತ ಹೇಳಿದಾಗ ನಾವು ದ ಬಳಸ್ತೀವಿ. ಅಲ್ಲಿ ದ UK ಅಂತ ಹೇಳಬೇಕು, ದ US ಅಂತ ಹೇಳಲೇಬೇಕು. ನಾಲ್ಕನೇದು, ಬಿಫೋರ್ ದ ನೇಮ್ ಆಫ್ ಎ ಲ್ಯಾಂಗ್ವೇಜ್, ಒಂದು ಭಾಷೆಯ ಹೆಸರನ್ನು ಹೇಳುವಾಗ ನಾವು ಆರ್ಟಿಕಲ್ಸನ್ನು ಬಳಸಬಾರ್ದು. ಫಾರ್ ಎಕ್ಸಾಂಪಲ್, ವಿ ಆರ್ ಲರ್ನಿಂಗ್ ಇಂಗ್ಲೀಷ್, ಅಲ್ಲಿ ವಿ ಆರ್ ಲರ್ನಿಂಗ್ ಎ ಇಂಗ್ಲೀಷ್, ಅಥವಾ ವಿ ಆರ್ ಲರ್ನಿಂಗ್ ಆ್ಯನ್ ಇಂಗ್ಲೀಷ್, ಅಥವಾ ವಿ ಆರ್ ಲರ್ನಿಂಗ್ ದ ಇಂಗ್ಲೀಷ್ ಅಂತ ಭಾಷೆಯನ್ನು ಹೇಳುವಾಗ ದ ಬಳಸಬಾರ್ದು. ವಿ ಆರ್ ಲರ್ನಿಂಗ್ ಇಂಗ್ಲೀಷ್ ಅಷ್ಟೇ. ಐದನೇದು ಉದಾಹರಣೆ, ಬಿಫೋರ್ ದ ನೇಮ್ಸ್ ಆಫ್ ರೈಲ್ವೆ ಸ್ಟೇಷನ್ಸ್ ವೆನ್ ದೇ ಆರ್ ಆಲ್ಸೋ ಪ್ಲೇಸ್ ನೇಮ್ಸ್. ರೈಲ್ವೆ ಸ್ಟೇಷನ್ಗಳು ಬಂದಾಗಲೂ ಕೂಡ ಆ ರೈಲ್ವೆ ಸ್ಟೇಷನ್ ಹೆಸರುಗಳನ್ನು ಹೇಳುವಾಗ ನಾವು ಯಾವುದೇ ರೀತಿ ಆರ್ಟಿಕಲ್ಸನ್ನು ಯೂಸ್ ಮಾಡೋದಿಲ್ಲ. ಆಮೇಲೆ ಆರನೇದು, ಬಿಫೋರ್ ದ ನೇಮ್ಸ್ ಆಫ್ ಮೀಲ್ಸ್, ಆಹಾರಕ್ಕೆ ಸಂಬಂಧಪಟ್ಟಂಥ ಪದಗಳು ಅದು ಬಂದಾಗಲೂ ಕೂಡ ನಾವು ಆರ್ಟಿಕಲ್ಸನ್ನು ಯೂಸ್ ಮಾಡೋದಿಲ್ಲ. ದೇ ಇನ್ವೈಟೆಡ್ ಸಮ್ ಫ್ರೆಂಡ್ಸ್ ಟು ಡಿನ್ನರ್ ಅಂತಂದಾಗ ಇಲ್ಲಿ ದ ಬಳಸಿಲ್ಲ, ಅಥವಾ ಎ ಬಳಸಿಲ್ಲ, ಅಥವಾ ಯಾನ್ ಬಳಸಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಯಾವ ಆರ್ಟಿಕಲನ್ನೇ ಬಳಸೋದಿಲ್ಲ. ಏಳನೇದು, ಬಿಫೋರ್ ನೌನ್ ಪ್ಲಸ್ ನಂಬರ್, ಅಂದರೆ ನಾಮಪದ ಮತ್ತು ಸಂಖ್ಯೆಗಳು ಬಂದಾಗ ನಾವು ನೌನ್ ಆರ್ಟಿಕಲ್ಸನ್ನು ಬಳಸೋದಿಲ್ಲ. ಉದಾಹರಣೆಗೆ, ದ ಲ್ಯಾಬೊರೇಟರಿ ಈಸ್ ಇನ್ ರೂಮ್ 6, ದ ಲ್ಯಾಬೊರೇಟರಿ ಈಸ್ ಇನ್ ರೂಮ್ 6 ಆನ್ ದ 3rd ಫ್ಲೋರ್. ನೋಡಿ, ರೂಮ್ 6 ಅಂತ ಹೇಳಿದಾಗ ಇಲ್ಲಿ ಯಾವುದೇ ರೀತಿ ಆರ್ಟಿಕಲನ್ನು ನಾವು ಬಳಸಿಲ್ಲ. ಆಮೇಲೆ ಕೌಂಟ್, ನಾನ್ ಕೌಂಟ್, ನೌನ್ಸ್ ವಿತ್ ಆರ್ಟಿಕಲ್ಸ್ನ ಬಳಸುವಾಗ ನಾವು ಕೌಂಟ್ ಜೊತೆಗೆ, ನಾನ್ ಕೌಂಟ್ ಜೊತೆಗೆ ಮತ್ತು ನಾಮಪದಗಳ ಜೊತೆಗೆ ಲೆಕ್ಕಗಳನ್ನು ಹೇಳುವಾಗ ಬಳಸ್ತೀವಿ. ಇದನ್ನು ಯಾವ ರೀತಿ ಬಳಸೋದು ಅನ್ನೋದ್ರ ಬಗ್ಗೆ ಕೂಡ ಇದೆ. ನೌನನ್ನು 2 ಭಾಗ ಮಾಡ್ತೀವಿ. ನೌನಲ್ಲಿ ಕೌಂಟ್ ಇದೆ, ನಾನ್ ಕೌಂಟ್ 2 ಇದೆ. ಲೆಕ್ಕ ಹಾಕೋದು, ಲೆಕ್ಕಕ್ಕೆ ಸಿಗುವಂಥ, ಲೆಕ್ಕಕ್ಕೆ ಸಿಗದೆ ಇರುವಂಥದ್ದು. ಕೌಂಟ್ನಲ್ಲಿ ಸಿಂಗುಲರ್, ಪ್ಲೂರಲ್. ಕೌಂಟಲ್ಲಿ ನಾವು ಲೆಕ್ಕ ಹಾಕುವಾಗ ಅಲ್ಲಿ ಏಕವಚನ ಮತ್ತು ಬಹುವಚನ 2 ಇದೆ. ಸಿಂಗುಲರ್ ಮತ್ತು ಪ್ಲೂರಲ್ ನೋಡಿದಾಗ ನಾನ್ ಸ್ಪೆಸಿಫಿಕ್ ಮತ್ತು ಸ್ಪೆಸಿಫಿಕ್ಕು, ಮತ್ತು ನಾನ್ ಸ್ಪೆಸಿಫಿಕ್ಕು ಮತ್ತು ಸ್ಪೆಸಿಫಿಕ್ ಅಂತ 2 ಇದರಲ್ಲಿ ಕೌಂಟ್ ಮತ್ತು ನಾನ್ ಕೌಂಟಲ್ಲಿ ಇದೆ. ಆದರೆ ನಾನ್ ಸ್ಪೆಸಿಫಿಕ್ನಲ್ಲಿ ಹೇಳುವಾಗ ನಾವು ಯಾವುದೇ ಲೆಕ್ಕಕ್ಕೆ ಸಿಗುವಂಥ ವಸ್ತುಗಳು ನೋಡಿ ಅವನು ಹೇಳುವಾಗ ಎ ಅಥವಾ ಯಾನ್ ಬಳಸ್ತೀವಿ. ಸ್ಪೆಸಿಫಿಕ್ಕಾಗಿ ಹೇಳುವಂಥ ವಸ್ತುಗಳಿದ್ದಾಗ ನಾವು ಅದನ್ನು ದ ಬಳಸ್ತೀವಿ. ಆಯಿತಾ, ಅದನ್ನು ನಾವು ತಿಳ್ಕೊಳ್ಬೇಕು. ಆಮೇಲೆ ಈಗ ನಾನು ಮೊದಲೇ ಹೇಳಿದೆ, ಈಗ ಹೌ ಟು ಯೂಸ್ ಎ ಆ್ಯನ್ ಅನ್ನೋದ್ರ ಬಗ್ಗೆ ಯೂಸೇಜ್ ಮತ್ತು ಎಕ್ಸಾಂಪಲ್ಸ್ಗಳನ್ನು ಸಾಕಷ್ಟು ಹೇಳ್ತಾ ಹೋಗಿದ್ದೀನಿ. ಮತ್ತು ನಿಮಗೆ ಇನ್ನೂ ಹೆಚ್ಚಿನದಾಗಿ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ, ಹಿಯರ್ ಆರ್ ಸಮ್ ಮೋರ್ ರೂಲ್ಸ್ ಫಾರ್ ವೆನ್ ವಿ ಯೂಸ್ ಇಂಗ್ಲೀಷ್ ಆರ್ಟಿಕಲ್ಸ್ ಎ ಆ್ಯನ್ ಆ್ಯಂಡ್ ದ, ಆರ್ ವೆನ್ ವಿ ಒಮಿಟ್ ದ ಆರ್ಟಿಕಲ್. ಅಂದರೆ ನೋಡಿ, ನಾನು ಮೊದಲೇ ಹೇಳಿದೆ, ಇನ್ನೂ ಹೆಚ್ಚಿನ ನಿಮಗೆ ಆರ್ಟಿಕಲ್ಸ್ ಬಗ್ಗೆ ಇನ್ನೂ ಉದಾಹರಣೆ ಕೊಡಬೇಕು ಅಂದರೆ, ರಿವರ್ಸ್, ಮೌಂಟೇನ್ ರೇಂಜಸ್, ಸೀಸ್, ಓಷನ್ಸ್ ಆ್ಯಂಡ್ ಜಿಯೋಗ್ರಫಿಕ್ ಏರಿಯಾಸ್ ಆಲ್ ಯೂಸ್ ದ. ನಾನು ಮೊದಲೇ ಹೇಳಿದೆ, ನದಿಗಳು, ಸರೋವರಗಳು, ಸಮುದ್ರಗಳು, ಸಾಗರಗಳು, ಭೌಗೋಳಿಕ ಪ್ರದೇಶಗಳು ಇವೆಲ್ಲವೂ ಬಂದಾಗ ನಾವಲ್ಲಿ ಯೂಸ್ ಮಾಡುವಂಥದ್ದು ಆರ್ಟಿಕಲ್ ಯಾವುದು ಅಂದರೆ ದ. ಫಾರ್ ಎಕ್ಸಾಂಪಲ್, ದ ಥೇಮ್ಸ್ ನದಿ, ದ ಥೇಮ್ಸ್. ದ ಆಲ್ಪ್ಸ್ ಪರ್ವತ. ದ ಅಟ್ಲಾಂಟಿಕ್ ಓಷನ್, ಅಟ್ಲಾಂಟಿಕ್ ಸಾಗರ. ದ ಮಿಡ್ಲ್ ಈಸ್ಟ್, ಮಧ್ಯಪ್ರಾಚ್ಯ, ದ ಮಿಡ್ಲ್ ಈಸ್ಟ್. ನೋಡಿ, ಇನ್ನೆಲ್ಲ ಅಂದರೆ ಜಿಯೋಗ್ರಫಿಕಲ್ ಏರಿಯಾ, ಓಷನ್ಸು, ಸೀಸ್, ಮೌಂಟೇನ್ ರೇಂಜಸ್, ರಿವರ್ಸ್ ಇವೆಲ್ಲ ಬಂದಾಗ ನಾವೇನು ಮಾಡಬೇಕು, ವಿ ಶುಡ್ ಪುಟ್ ದೇರ್ ದ ಆರ್ಟಿಕಲ್ ದ. ಯೂನಿಕ್ ಥಿಂಗ್ಸ್ ಹ್ಯಾವ್ ದ, ಅಂದರೆ ವಿಶೇಷವಾದ ವಸ್ತುಗಳೇನಾದ್ರು ಇದ್ದರೆ ಯೂನಿಕ್ ಥಿಂಗ್ಸ್ ಅಂತ ಹೇಳ್ತೀವಿ. ವಿಶೇಷವಾದಂಥ ವಸ್ತುಗಳೇನಾದ್ರು ಬಂದರೆ ಅಲ್ಲೂ ಕೂಡ ನಾವು ದ ಬಳಸಬೇಕು. ಫಾರ್ ಎಕ್ಸಾಂಪಲ್, ದ ಸನ್, ದ ಮೂನ್. ಸೂರ್ಯ ಮತ್ತು ಚಂದ್ರ ಅಂತ ಹೇಳುವಾಗ ಅದು ವಿಶೇಷವಾದದ್ದು ಜಗತ್ತಿಗೆ, ಆಯಿತಾ. ಅಲ್ಲಿ ನಾವು ದ ಸನ್ ಅಂತ ಹೇಳಬೇಕು, ದ ಮೂನ್ ಅಂತ ಹೇಳಬೇಕು, ಹೊರತು ಎ ಸನ್ ಎ ಮೂನ್ ಅಂತ ಹೇಳಿ. ಯಾಕಂದರೆ ಎ ಸನ್ ಅಂದರೆ ಸೂರ್ಯ ಒಂದೇ ಇರೋದು, ನಮ್ಮ ಸದ್ಯಕ್ಕೆ ನಮ್ಗೆ ಗೊತ್ತಿರೋ ಹಾಗೆ ಸೂರ್ಯ ಒಂದೇ ಇರೋದು, ಚಂದ್ರ ಒಂದೇ ಇರೋದು. ಅದರಿಂದ ನಾವು ಅದು ಯಾವುದೇ ಕಾರಣಕ್ಕೂ ಎ ಸನ್ ಎ ಮೂನ್ ಅಂತ ಹೇಳಕ್ಕೆ ಬರೋಲ್ಲ. ದ ಸನ್, ದ ಮೂನ್ ಪರ್ಟಿಕ್ಯುಲರ್ ಆಗಿ ಹೇಳಬೇಕು, ಸ್ಪೆಸಿಫಿಕ್ ಆಗಿ ಹೇಳಬೇಕು. ನಂತರದಲ್ಲಿ, ಸಮ್ ಇನ್ಸ್ಟಿಟ್ಯೂಷನಲ್ ಬಿಲ್ಡಿಂಗ್ಸ್ ಡೋಂಟ್ ಹ್ಯಾವ್ ಆ್ಯನ್ ಆರ್ಟಿಕಲ್ ಇಫ್ ಯು ವಿಸಿಟ್ ದೆಮ್ ಫಾರ್ ದ ರೀಸನ್ ದೀಸ್ ಬಿಲ್ಡಿಂಗ್ಸ್ ಎಕ್ಸಿಸ್ಟ್. ಬಟ್ ಇಫ್ ಯು ಗೋ ಟು ದ ಬಿಲ್ಡಿಂಗ್ ಫಾರ್ ಅನದರ್ ರೀಸನ್ ಯು ಮಸ್ಟ್ ಯೂಸ್ ದ. ಕೆಲವು ಸಂದರ್ಭಗಳಲ್ಲಿ ಸಂಸ್ಥೆಗಳ ಬಿಲ್ಡಿಂಗ್ಗಳನ್ನು ನೋಡುವಾಗ ನಾವು ಎಷ್ಟು ಸಂದರ್ಭದಲ್ಲಿ ಈ ಆರ್ಟಿಕಲ್ಸನ್ನು ಬಳಸಿರೋದಿಲ್ಲ. ಕೆಲವು ಇದರಲ್ಲಿ ಬಳಸಿರ್ತೀವಿ. ಹೇಗೆಂದರೆ, ಹರ್ ಹಸ್ಬೆಂಡ್ ಈಸ್ ಇನ್ ಪ್ರಿಸನ್, ಈಸ್ ಎ ಪ್ರಿಸ್ನರ್. ಅಂದರೆ ಹರ್ ಹಸ್ಬೆಂಡ್ ಈಸ್ ಪ್ರಿಸನ್.
ಹರ್ ಹಸ್ಬೆಂಡ್ ಈಸ್ ಇನ್ ಪ್ರಿಸನ್. ಅವನ ಗಂಡ ಜೈಲಿನಲ್ಲಿ, ಪ್ರಿಸನ್ನಲ್ಲಿ, ಬಂದಿಖಾನೆಯಲ್ಲಿ ಇದ್ದಾನೆ. ಇದರಲ್ಲಿ ಯಾವುದೇ ಆರ್ಟಿಕಲ್ಸ್ ಬಂದಿಲ್ಲ. ಬಟ್ ಆ ಸೆಂಟೆನ್ಸನ್ನೇ ಬೇರೆ ಥರ ಹೇಳಿದ್ರೆ, ಶಿ ಗೋಸ್ ಟು ದ ಪ್ರಿಸನ್, ಶಿ ಗೋಸ್ ಟು ದ ಪ್ರಿಸನ್ ಟು ಸಿ ಹಿಮ್ ಒನ್ಸ್ ಎ ಮಂತ್. ನೋಡಿ, ಇಲ್ಲಿ ದಾ ಬಳಸಬೇಕು. ಅಲ್ಲಿ ಮೊದಲ ಸೆಂಟೆನ್ಸ್ ಏನಿತ್ತು ಅದರಲ್ಲಿ ಪ್ರಿಸನ್ ಬಂದರೂ ಕೂಡ ಅಲ್ಲಿ ಯಾವುದೇ ಆರ್ಟಿಕಲ್ಸ್ ಬಂದಿರಲಿಲ್ಲ. ಎರಡನೇ ಸೆಂಟೆನ್ಸನ್ನು ಬಳಸುವಾಗ ದಾ ಅಂತ ಬಳಸಿದರು. ಮೈ ಸನ್ ಈಸ್ ಇನ್ ಸ್ಕೂಲ್, ಇಲ್ಲಿ ಯಾವುದೇ ರೀತಿಯ ಆರ್ಟಿಕಲ್ಸ್ ಬಂದಿಲ್ಲ. ಎರಡನೇ ಸೆಂಟೆನ್ಸ್ನಲ್ಲಿ ನೋಡಿದ್ರೆ, ಇಫ್ ಯು ಸಿ ಇನ್ ಸೆಕೆಂಡ್ ಸೆಂಟೆನ್ಸ್, ಐ ಆಮ್ ಗೋಯಿಂಗ್ ಟು ದ ಸ್ಕೂಲ್ ಟು ಸಿ ದ ಹೆಡ್ ಮಾಸ್ಟರ್, ಇಲ್ಲಿ ದ ಅನ್ನೋದು ಬಂತು, ದ ಸ್ಕೂಲ್ ಬಂತು. ಅಲ್ಲಿ ದ ಆರ್ಟಿಕಲ್ಸ್ ಯಾವುದೂ ಇರಲಿಲ್ಲ, ಇಲ್ಲಿ ದ ಬಂತು. ಸಿ ಈಸ್ ಇನ್ ಹಾಸ್ಪಿಟಲ್ ಅಟ್ ದ ಮೂಮೆಂಟ್, ಫಸ್ಟ್ ಸೆಂಟೆನ್ಸ್ನಲ್ಲಿ ಯಾವುದೇ ರೀತಿಯ ಆರ್ಟಿಕಲ್ಸ್ ಇಲ್ಲ. ಸೆಕೆಂಡ್ ಸೆಂಟೆನ್ಸ್ ನೋಡಿ, ಹರ್ ಹಸ್ಬೆಂಡ್ ಗೋಸ್ ಟು ದ ನೋಡಿ, ದ ಹಾಸ್ಪಿಟಲ್ ಟು ಸಿ ಹರ್ ಎವ್ರಿ ಆಫ್ಟರ್ನೂನ್. ನಂತರ ನೋಡಿ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ದ, ಈ ಸಂಗೀತಕ್ಕೆ ಸಂಬಂಧಪಟ್ಟಂಥ ಉಪಕರಣಗಳು ಬರ್ತಾವಲ್ಲ, ಅಲ್ಲಿ ಆ ಸಂಗೀತಕ್ಕೆ ಸಂಬಂಧಪಟ್ಟಂಥ ಉಪಕರಣಗಳನ್ನು ಹೇಳುವಾಗ ದಾವನ್ನು ಬಳಸಬೇಕು. ಶಿ ಪ್ಲೇಸ್ ದ ಪಿಯಾನೋ, ಶಿ ಪ್ಲೇಸ್ ದ ಪಿಯಾನೋ, ಶಿ ಪ್ಲೇಸ್ ದ ಪಿಯಾನೋ, ಅವಳು ಪಿಯಾನೋವನ್ನು ನುಡಿಸುತ್ತಾಳೆ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಂದಾಗ ದಾನೇ ಬಳಸಿ ನೀವು. ಯಾವುದೇ ಪ್ರಶ್ನೆಗಳು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ನ ಹೇಳೋದಾದರೆ ನಿಮಗೆ ಹಾರ್ಮೋನಿಯಂ ಇರ್ಬೋದು, ಪಿಯಾನೋ ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ಅದನ್ನು ನೀವು ದಾನೇ ಬಳಸಬೇಕು. ಸ್ಪೋರ್ಟ್ಸ್ ಡೋಂಟ್ ಹ್ಯಾವ್ ಆ್ಯನ್ ಆರ್ಟಿಕಲ್, ಅಂದರೆ ಈ ಕ್ರೀಡೆಗಳಿರ್ತವೆ ನೋಡಿ, ಕ್ರೀಡೆಗಳಿಗೆ ಸಂಬಂಧಪಟ್ಟಂತಹ, ಕ್ರೀಡೆಗಳಿಗೆ ನಾನು ಮೊದಲೇ ಹೇಳಿದೆ, ಆಟಗಳು, ಕ್ರೀಡೆಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಷಯಗಳು ಬಂದರೂ ಕೂಡ ನೀವು ಆರ್ಟಿಕಲ್ಸನ್ನು ಬಳಸಲೇಬಾರ್ದು. ಎ ಆಗಲಿ, ಆ್ಯನ್ ಆಗಲಿ, ದ ಆಗಲಿ ಬಳಸಬಾರ್ದು. ಉದಾಹರಣೆಗೆ ಹಿ ಪ್ಲೇಸ್ ಫುಟ್ಬಾಲ್, ನೋಡಿ, ಹಿ ಪ್ಲೇಸ್ ಫುಟ್ಬಾಲ್ ಆ ರೀತಿ ಹೇಳಿದ್ದಾರೆ ಹೊರತು ಹಿ ಪ್ಲೇಸ್ ದ ಫುಟ್ಬಾಲ್ ಅಂತ ಬಳಸಿಲ್ಲ. ಸ್ಪೋರ್ಟ್ಸ್ಗೆ, ಗೇಮ್ಸ್ಗೆ ಸಂಬಂಧಪಟ್ಟಂಥ ಯಾವುದೇ ವಸ್ತುಗಳು, ಆರ್ಟಿಕಲ್ಸ್, ಏನು ಆಬ್ಜೆಕ್ಟ್ಸ್ ಬಂದರೆ ಅದನ್ನು ನೀವು ಅಲ್ಲಿ ಯಾವುದನ್ನು ಬಳಸಬಾರ್ದು ಅಂತ. ಇಲ್ನೆಸಸ್, ಅಂದರೆ ಇಲ್ನೆಸಸ್ ಡೋಂಟ್ ಹ್ಯಾವ್ ಆನ್ ಆರ್ಟಿಕಲ್. ಇಲ್ನೆಸಸ್ ಅಂದರೆ ಹುಷಾರಿಲ್ಲದೆ ಇರೋದು, ರೋಗದಿಂದ ಕೂಡಿರುವಂಥದ್ದು ಅಂತ. ಆವಾಗ ಈಸ್ ಗಾಟ್ ಅಪೆಂಡಿಸೈಟಿಸ್, ಈ ಹ್ಯಾಸ್ ಗಾಟ್ ಅಪೆಂಡಿಸೈಟಿಸ್. ಬಟ್ ಈ ನೋಡಿ, ಇಲ್ಲಿ ಹೇಳುವಾಗ ಇಲ್ಲಿ ಯಾವುದೇ ರೀತಿ ಆರ್ಟಿಕಲ್ಸ್ ಇಲ್ಲ. ಆದರೆ ಕೆಲವು ಸಂದರ್ಭದಲ್ಲಿ ಬಟ್ ವಿ ಸೇ ಎ ಕೋಲ್ಡ್ ಆದರೆ ಈ ಥರ ರೋಗಗಳು, ಅಪೆಂಡಿಸೈಟಿಸ್ ಅಂತ ಹೇಳಿದಾಗ ಎ ಅಂತ ಬಳಸಬಾರ್ದು, ದ ಅಂತ ಬಳಸಬಾರ್ದು, ಯಾನ್ ಅಂತ ಬಳಸಬಾರ್ದು. ಆದರೆ ಕೆಲವು ಸಂದರ್ಭಗಳು ನೋಡಿ, ಎ ಕೋಲ್ಡ್ ಅಂತ ಕೋಲ್ಡ್ ಬಂದಾಗ, ಕೋಲ್ಡ್ ಶೀತ, ಎ ಕೋಲ್ಡ್ ಅಂತ ಹೇಳ್ತೀವಿ. ಎ ಹೆಡ್ಏಕ್, ತಲೆನೋವು ಅಂತಾಗ ಎ ಹೆಡ್ಏಕ್ ಅಂತ ಬಳಸ್ತೀವಿ. ಇದು ಉದಾಹರಣೆ ಅಂತ ತಿಳ್ಕೊಬೇಕು ನೀವು. ಎ ಕೋಲ್ಡ್, ಎ ಹೆಡ್ಏಕ್ ಬಳಸಲೇಬೇಕು. ಜಾಬ್ಸ್ ಬಗ್ಗೆ ಹೇಳುವಾಗ, ಈಗ ಕೆಲಸದ ಬಗ್ಗೆ, ಜಾಬ್ಸ್ ಬಗ್ಗೆ ಹೇಳಿದಾಗ ಜಾಬ್ಸ್ ಯೂಸ್ ಎ. ಜಾಬ್ಸ್ ಬಗ್ಗೆ ಹೇಳುವಾಗ ನಾವು ಎ ಯೂಸ್ ಮಾಡ್ತೀವಿ. ಉದಾಹರಣೆಗೆ ಐ ಆಮ್ ಎ ಟೀಚರ್, ಐ ಆಮ್ ಎ ಟೀಚರ್. ಅದು ಕೂಡ ಟಿ ಅನ್ನೋದು ಇಲ್ಲಿ ವ್ಯಂಜನಾಕ್ಷರದಿಂದ ಪ್ರಾರಂಭ ಆಗಿರೋದು ಎ ಬಳಸ್ತೀವಿ. ಸ್ವರದಿಂದ ಪ್ರಾರಂಭ ಆಗಿದ್ದರೆ ಆ್ಯನೇ ಬಳಸಬೇಕಿತ್ತು ಅಲ್ಲಿ. ಅದರಿಂದ ಇಂಥ ಸಂದರ್ಭಗಳು ಕೂಡ ಎ ಆ್ಯನನ್ನು ಬಳಸಬೇಕಾಗತ್ತೆ. ಆಮೇಲೆ ಕಂಟ್ರೀಸ್ ಬಗ್ಗೆ ಹೇಳಿದೆ, ನಾನು ಹಿಂದೆನೇ ಹೇಳಿದ್ದೀನಿ. ಕಂಟ್ರೀಸ್ ಬಗ್ಗೆ ಹೇಳಿದಾಗಲೂ ಕೂಡ ನಾವಲ್ಲಿ ಎ ಅಥವಾ ಎನ ಬಳಸುವಂಥದ್ದು, ದ ಅಂತ ಬಳಸೋದು ಎರಡೂ ಇದೆ ಅಂತ ಹೇಳಿದೆ. ಈಗ ಉದಾಹರಣೆಗೆ ವಿ ಡೋಂಟ್ ಯೂಸ್ ಎ ಇಫ್ ದ ಕಂಟ್ರಿ ಈಸ್ ಸಿಂಗುಲರ್. ಅಂದರೆ ಈ ರಾಷ್ಟ್ರಗಳ ಬಗ್ಗೆ ನಾವು ಹೇಳುವಾಗ ಆ ಸಿಂಗುಲರ್ ಉಚ್ಚಾರಣೆಯನ್ನು ಮಾಡುವಂಥದ್ದು, ಏಕವಚನದಲ್ಲಿ ಮಾಡುವಂಥ ರಾಷ್ಟ್ರಗಳ ಹೆಸರು ಬಂದಾಗಲೂ ಕೂಡ ನಾವು ಎ ಅಥವಾ ಯಾನ್ ಆಗಲಿ ಬಳಸಬಾರ್ದು. ಉದಾಹರಣೆ, ಹಿ ಲೈವ್ಸ್ ಇನ್ ಇಂಗ್ಲೆಂಡ್ ಅಂತ ಹೇಳಬೇಕು ಹೊರತು ಹಿ ಲೈವ್ಸ್ ಇನ್ ದ ಇಂಗ್ಲೆಂಡ್ ಅಥವಾ ಹಿ ಲೈವ್ಸ್ ಇನ್ ಆ್ಯನ್ ಇಂಗ್ಲೆಂಡ್ ಅಂತ ಹೇಳಬಾರ್ದು. ಬಟ್ ಇಫ್ ದ ಕಂಟ್ರೀಸ್ ನೇಮ್ ಹ್ಯಾಸ್ ಎ ಪ್ಲೂರಲ್ ಮೀನಿಂಗ್, ಸಿಂಗುಲರ್ ಮೀನಿಂಗ್ನಲ್ಲಿದ್ದಾಗ ನಾವು ಆರ್ಟಿಕಲ್ಸನ್ನು ಯೂಸ್ಡೇ ಮಾಡಬಾರ್ದು. ಆದರೆ ಪ್ಲೂರಲ್ ಮೀನಿಂಗ್ನಲ್ಲಿದ್ದಾಗ, ರಾಷ್ಟ್ರದ ಹೆಸರು ಪ್ಲೂರಲ್ ಬಹುವಚನದಲ್ಲಿ ಬಂದಾಗ ನಾವು ದಾವನ್ನು ಬಳಸಬೇಕು. ದೆನ್ ವಿ ಯೂಸ್ ದ. ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, ದ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ, ದ ನೆದರ್ಲ್ಯಾಂಡ್ಸ್, ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಇದು ಬಹುವಚನದಲ್ಲಿ ಬರುವಂಥ ರಾಷ್ಟ್ರದ ಹೆಸರುಗಳಾದ್ರಿಂದ ದ ಬಳಸಿದ್ದೀವಿ. ಆಮೇಲೆ ಕಾಂಟಿನೆಂಟ್ಸ್, ಟೌನ್ಸ್ ಆ್ಯಂಡ್ ಸ್ಟ್ರೀಟ್ಸ್, ಈ ಖಂಡಗಳು, ನಗರಗಳು, ಬೀದಿಗಳು ಇವನ್ನೆಲ್ಲ ಹೇಳುವಾಗ ದ ಕಾಂಟಿನೆಂಟ್ಸ್, ಟೌನ್ಸ್ ಆ್ಯಂಡ್ ಸ್ಟ್ರೀಟ್ಸ್ ಡೋಂಟ್ ಹ್ಯಾವ್ ಆ್ಯನ್ ಆರ್ಟಿಕಲ್. ಕಾಂಟಿನೆಂಟ್ಸ್ ಆಗಿರ್ಬೋದು, ಖಂಡಗಳು, ಟೌನ್,
ಸ್ಟ್ರೀಟ್ಸ್ಗಳನ್ನ ಹೇಳುವಾಗ ನಾವು ಆರ್ಟಿಕಲ್ಸ್ ಬಳಸಬಾರ್ದು. ಉದಾಹರಣೆಗೆ ಬರೀ ಆಫ್ರಿಕಾ ಅಂತ ಹೇಳ್ತೀವಿ ಹೊರತು ದ ಆಫ್ರಿಕಾ ಹೇಳಂಗಿಲ್ಲ. ನ್ಯೂಯಾರ್ಕ್ ಅಂತ ಹೇಳ್ತೀವಿ, ದ ನ್ಯೂಯಾರ್ಕ್ ಹೇಳಂಗಿಲ್ಲ. ಚರ್ಚ್ ಸ್ಟ್ರೀಟ್ ಅಂತ ಹೇಳ್ತೀವಿ, ದ ಚರ್ಚ್ ಸ್ಟ್ರೀಟ್ ಅಂತ ಹೇಳಂಗಿಲ್ಲ. ಆದ್ದರಿಂದ ಇವ್ಯಾವುದು ಕೂಡ ಆರ್ಟಿಕಲ್ಸ್ ಬಳಸೋದಿಲ್ಲ. ಥಿಯೇಟರ್ಸ್, ಸಿನಿಮಾಸ್ ಆ್ಯಂಡ್ ಹೋಟೆಲ್ಸ್ ಹ್ಯಾವ್ ದ. ಥಿಯೇಟರ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಇಲ್ಲಿ ಇದನ್ನು ಬಳಸುವಾಗ ದ ಬಳಸ್ತೀವಿ. ಉದಾಹರಣೆ ದ ಓಡಿಯಾನ್, ದ ಅಲ್ಮೀರಾ, ದ ಹಿಲ್ಟನ್, ಈ ಹೋಟೆಲ್ ಹೆಸರುಗಳು, ಸಿನಿಮಾ ಹಾಲು, ಥಿಯೇಟರ್ಸ್ ಬಗ್ಗೆ ಹೇಳುವಾಗ ದ ಬಳಸ್ತೀವಿ. ಮತ್ತು ಅಬ್ರಿವಿಯೇಷನ್ಸ್ ಯೂಸ್ ದ. ಅಬ್ರಿವಿಯೇಷನ್ಗಳನ್ನ ಹೇಳುವಾಗ ನಾವು ದ ಬಳಸಬೇಕು ಯಾವಾಗಲೂ. ಉದಾಹರಣೆಗೆ ಯು ಎನ್ ಅಂದರೆ ಯುನೈಟೆಡ್ ನೇಷನ್ಸ್ ಅಂತ, ದ UN. ಮತ್ತು ದ ಯು ಎಸ್ ಎ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ದ USA ಅಂತ ಹೇಳ್ತೀವಿ. ಆಮೇಲೆ ದ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಇದನ್ನು ನೋಡಿ, ಅಬ್ರಿವಿಯೇಷನ್ಗಳು ಬರ್ತಾವಲ್ಲ, ಅಬ್ರಿವಿಯೇಷನ್ಗಳಿದ್ದಾಗ ನಾವು ದಾನೇ ಯೂಸ್ ಮಾಡಬೇಕು. ಆರ್ಟಿಕಲ್ ಆದಂಥ, ಡೆಫಿನಿಟ್ ಆರ್ಟಿಕಲ್ ಆದಂಥ ದಾನೇ ಯೂಸ್ ಮಾಡಬೇಕು. ಮತ್ತು ವಿ ಯೂಸ್ ದ ಬಿಫೋರ್ ಕ್ಲಾಸಸ್ ಆಫ್ ಪೀಪಲ್. ಜನರ ವರ್ಗಗಳನ್ನು ಹೇಳುವಾಗಲೂ ಕೂಡ ನಾವು ದಾವನ್ನು ಬಳಸಬೇಕು. ಉದಾಹರಣೆ ದ ರಿಚ್, ದ ಪೂವರ್, ದ ಬ್ರಿಟಿಷ್. ಶ್ರೀಮಂತರು, ಬಡವರು, ಬ್ರಿಟಿಷರು ಅಂತ ಇದು ಹೇಳಿದಾಗ ನಾವು ಕ್ಲಾಸಸ್ ಆಫ್ ಪೀಪಲ್ ಅಂತ ಹೇಳ್ತೀವಿ. ಜನರ ಒಂದು ವರ್ಗ ಇದು. ಶ್ರೀಮಂತರು, ಬಡವರು ಅಂತ ಹೇಳ್ತೀವಲ್ಲ, ಆವಾಗಲೂ ಕೂಡ ದ ರಿಚ್, ದ ಪೂವರ್, ದ ಬ್ರಿಟಿಷ್, ಈ ರೀತಿಯಲ್ಲಿ ನಾವು ಅದನ್ನು ಬಳಸಬೇಕು ಅನ್ನೋ ವಿಚಾರಕ್ಕೆ ನಾವು ಬರಬೇಕಾಗತ್ತೆ. ಸ್ನೇಹಿತರೆ, ಇಲ್ಲಿವರೆಗೆ ಕೂಡ ನಾನು ಈ ಕರ್ನಾಟಕ ರಾಜ್ಯದ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಈ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆಸುವುದಕ್ಕೆ ಸರ್ಕಾರ ನಿಯಮಗಳನ್ನು ತಂದಿದೆಯೋ, ಅದರಲ್ಲಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕಡ್ಡಾಯ ಪತ್ರಿಕೆಯಾದಂತಹ ಇಂಗ್ಲೀಷ್ ಪತ್ರಿಕೆ ಏನಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ನಾನು ಈ ಒಂದು ತರಗತಿಯಲ್ಲಿ ನಾನು ಇಲ್ಲಿವರೆಗೆ ಚರ್ಚೆ ಮಾಡಿದ್ದೇನೆ. ಅದರಲ್ಲೂ ಪ್ರಮುಖವಾಗಿ ಇಂಗ್ಲೀಷ್ನ ಕಡ್ಡಾಯ ಪತ್ರಿಕೆಯಲ್ಲಿ ಬರುವಂತಹ ಆರ್ಟಿಕಲ್ಸ್, ಉಪಪದಗಳು ಅಂತ ಏನು ಹೇಳ್ತೀವಿ, ಆರ್ಟಿಕಲ್ಸ್ ಬಗ್ಗೆ ನಾನು ನಿಮ್ಮ ಮುಂದೆ ಇಲ್ಲಿವರೆಗೆ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೀನಿ. ಮತ್ತು ನಿಮಗೆ ಇದರಿಂದ ನಿಮ್ಮ ಒಂದು ಪರೀಕ್ಷೆಗೆ, ಅದರಲ್ಲೂ ಕೂಡ ಕಡ್ಡಾಯ ಇಂಗ್ಲೀಷ್ ಪತ್ರಿಕೆಗೆ ತಯಾರಾಗುವುದಕ್ಕೆ ಸಾಕಷ್ಟು ಮಾಹಿತಿ ಸಿಕ್ತು ಅಂತ ನಾನು ಕೂಡ ಅದರಲ್ಲಿ ಭಾವಿಸ್ಕೋತೇನೆ. ಇದು ನಿಮಗೆ ಪರೀಕ್ಷೆಗೆ ಒಳ್ಳೆಯದಾಗಬಹುದು. ಇದರ ಪ್ರಕಾರವಾಗಿಯೇ ನೀವು ಸ್ಟಡಿ ಮಾಡ್ತಾ ಹೋಗಿ. ಖಂಡಿತವಾಗಿಯೂ ಇಂಗ್ಲೀಷ್ನಲ್ಲಿ ನಾವು ಒಳ್ಳೆಯ ಸ್ಕೋರನ್ನು ಮಾಡ್ಕೋಬೋದು. ಯಾಕೆಂತಂದರೆ ನಾನು 2016ರಲ್ಲಿ ಏನು ಈ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ನಿಗದಿಪಡಿಸಿರುವಂಥ ಸ್ಪರ್ಧಾತ್ಮಕ ಪರೀಕ್ಷೆ ಏನಿತ್ತು, ಅದರಲ್ಲಿ ನಾನು ಇಂಗ್ಲೀಷ್ನಲ್ಲಿ 100ಕ್ಕೆ 70 ಮಾರ್ಕ್ಸ್ ತಗೊಂಡಿದ್ದೆ. ಆಮೇಲೆ ಕನ್ನಡದಲ್ಲೂ ಕೂಡ 100ಕ್ಕೆ 70, ಇವೆರಡು ಸಮಸಮವಾಗಿ ಬಂತು. ಕನ್ನಡದಲ್ಲಿ 70 ಮಾರ್ಕ್ಸ್ ಬಂತು, ಇಂಗ್ಲೀಷ್ನಲ್ಲಿ 70 ಮಾರ್ಕ್ಸ್ ಬಂತು. ಆದ್ದರಿಂದ ನೀವು ಸರಿಯಾಗಿ ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದರೆ ಇಂಗ್ಲೀಷ್ ಪತ್ರಿಕೆಯನ್ನು ಕಷ್ಟ ಏನಲ್ಲ. ಸುಲಭವಾಗಿ ನೀವು 35-40 ಒಂದು ಎಲಿಜಿಬಿಲಿಟಿ ತಗೊಳ್ಳೋಕ್ಕೆ ಏನೂ ತೊಂದರೆ ಇಲ್ಲ. ಆದರೆ ನೀವು ಕೇವಲ 35-40 ಅಂಕಗಳಿಗೆ ಮಾತ್ರ ನೀವು ಯೋಚನೆ ಮಾಡಬಾರ್ದು. ನೀವು ಒಳ್ಳೆ ಸ್ಕೋರ್ ಮಾಡಬೇಕು. 60, 70, 80 ಈ ರೀತಿ ಸ್ಕೋರ್ ಮಾಡುವಂಥ ಒಂದು ಟಾರ್ಗೆಟನ್ನು ಇಟ್ಕೊಂಡು ನೀವು ಸ್ಟಡಿ ಮಾಡಿದ್ದೆ ಆದರೆ ಖಂಡಿತವಾಗಿ ನೀವು ಈ ಒಂದು ಪತ್ರಿಕೆಯಲ್ಲಿ ಯಶಸ್ಸನ್ನು ಗಳಿಸ್ಬೋದು. ಮತ್ತು ಮುಂದಿನ ಒಂದು ತರಗತಿ ಅಥವಾ ಮುಂದಿನ ಒಂದು ವಿಡಿಯೋನಲ್ಲಿ ನಾನು ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಇನ್ನೂ ಬೇರೆ ವಿಭಾಗಗಳು ಬರ್ತವೆ. ಅದರ ಬಗ್ಗೆ ನಾನು ಮುಂದಿನ ಒಂದು ವಿಡಿಯೋನಲ್ಲಿ ನಿಮ್ಮೊಂದಿಗೆ ಚರ್ಚಿಸ್ತೇನೆ. ಇಲ್ಲಿವರೆಗೆ ಯಾರು ನಮ್ಮ ಈ ಜ್ಞಾನ ದಿಕ್ಸೂಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಕೂಡ ಈ ಒಂದು ನಮ್ಮ ಚಾನಲ್ಗೆ, ಜ್ಞಾನ ದಿಕ್ಸೂಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಮತ್ತು ನಿಮ್ಮ ಈ ವಿಡಿಯೋ ಏನಿದೆಯೋ ನಿಮ್ಮ ಸ್ನೇಹಿತರುಗಳು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದ.